In this also I would like to tell the viewers especially ದುಡ್ಡು ಕಡಿಮೆ ಅಂತ ಹೇಳಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಯೂನ್ಮೆಂಟ್ಸ್ ರೆಕಾರ್ಡೆಡ್ ಇರೋದನ್ನು ಬರುತ್ತೆ. ಬಟ್ ಪ್ಲೀಸ್ ಡೋಂಟ್ ಎವರ್ ಟೇಕ್ ದಟ್. The recorded attunements will never work. This generation, especially in this fast-paced generation, people, they don't have so much of time. Lalita Sahasranama agli, Vishnu Sahasranama agli. Of course, these are all very difficult for this generation to learn. Switch words is again chanting, so it might be easy. Some people don't resonate with that Ho'oponopono also. I have people like that also. They tell me, ನನಗೆ ಹೋಪೋನೋಪೋನಲ್ಲಿ ನನಗೆ ರೆಸೊನೇಟ್ ಆಗಲ್ಲ 4 ಲೈನ್ಸ್ ಇಂದ. ಐ ಲೈಕ್ ರೇಕಿ ಓನ್ಲಿ ಡೂಯಿಂಗ್ ಇಟ್. ಸೊ ಒಬ್ಬೊಬ್ಬರದ್ದು ಎನರ್ಜಿ ಇಲ್ಲಿ ಡಿಫ್ರೆನ್ಸ್ ಇರುತ್ತೆ. ದೀಸ್ ಸಿಂಬಲ್ಸ್, ಬೈ ಡ್ರಾಯಿಂಗ್ ದೀಸ್ ಸಿಂಬಲ್ಸ್, ಓಕೆ, ವಿ ಆರ್ ಮೆಂಟಲಿ ಡ್ರಾಯಿಂಗ್ ದೀಸ್ ಸಿಂಬಲ್ಸ್ ಆನ್ ಆರ್ ಈಚ್ ಚಕ್ರಾಸ್. ಇಂಗ್ಲಿಷ್ ಓದಿದ್ರೇ ಇವರು ಸಕ್ಸಸ್ ಆಗೋದು ಅಂತ, ರೈಟ್? ಸರ್ವೈವ್ ಆಗೋದು, ಇವ್ರು ದೊಡ್ಡ ಮನುಷ್ಯರಾಗೋದು. ವೈ ಲರ್ನಿಂಗ್ ವಿತ್ ಅದರ್ ಲ್ಯಾಂಗ್ವೇಜಸ್ ಕಾಂಟ್ ವಿ ಸರ್ವೈವ್? ಎನಿಥಿಂಗ್ ಡಿವೈನ್ ಕಮಿಂಗ್ ಟು ಯು, ಓಕೆ, ಅದು ಬಂದಾಗ ಯು ಶುಡ್ ನೋ ದ್ಯಾಟ್ ಎಸ್ ದಿಸ್ ಇಸ್ ಮೈ, ನನಗಿದು ಬರ್ತಿದೆ ಈ ಗೈಡೆನ್ಸು, ನಾನು ತಗೋಬೇಕು. ಎಷ್ಟೊಂದು ಸತಿ ಅದು ಗೊತ್ತಾಗೋದೇ ಇಲ್ಲ. ವೈ? ಬಿಕಾಸ್ ಅಗೇನ್ ಗೋಯಿಂಗ್ ಬ್ಯಾಕ್ ಟು ದಿ ಫಸ್ಟ್ ಎಪಿಸೋಡ್ಸ್ ಆಫ್ ಅಸ್, ನಮ್ಮ ಫ್ರೀಕ್ವೆನ್ಸಿ ಲೆವೆಲ್ಸ್. Welcome to the Life Grid Conversation. We are continuing the conversation with Santoshi. She is a tarot reader, grandmaster in Reiki, and also holistic healer. She, in the first segment, explained the basics of so many modalities in healing, how they all work together. In this segment, I have a question. In India, we have Tantra, Mantra, Nyasa, Pranak healing, and so many things. Every day puja ಮಾಡ್ತೀವಿ. Where is the need for an imported system called Reiki? And for example, today if I want abundance of wealth, ಒಂದು ಲಕ್ಷ್ಮಿ ಪೂಜೆ ಮಾಡ್ತೀನಿ, ಇಲ್ಲ ಐ ಡೂ ಅ ಲಕ್ಷ್ಮಿ ಯಜ್ಞ, ಹೋಮ ಮಾಡ್ತೀವಿ, ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ. This was what it is. Today you are also telling us there is something called money Reiki. Can you explain us, when we have so much of abundance sitting here in India, we have knowledge and everything, but then where is the need for Reiki and money Reiki, systems like that? It's just not a debate, but a curiosity to understand. Hi Kritika, thank you again, once again. Yeah. ಸೊ ನಿಮ್ಮ ಕ್ವೆಶನ್ಗೆ ಬಂದರೆ, ನಮ್ಮ ಇಂಡಿಯಾ, ಎಸ್, ಸನಾತನ ಧರ್ಮ, ದೇರ್ ಇಸ್ ನೋ ಕಂಪ್ಯಾರಿಸನ್ ಎಟ್ ಆಲ್. ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂದರೆ, ನಮ್ಮ ಸನಾತನ ಧರ್ಮದಿಂದನೇ ಎಲ್ಲ ಹುಟ್ಟು ಬಂದಿರೋದು, ಆಯ್ತಾ? ಇಟ್ಸ್ ಜಸ್ಟ್ ದ ನ್ಯೂ ನೇಮ್ಸ್ ವಾಟ್ ವಿ ಆರ್ ಗೆಟಿಂಗ್ ಹಿಯರ್. ಸಿ, ಆಸ್ ಯು ಸಿ, ನಮ್ಮ ದೇವತೆಗಳೆಲ್ಲ ಫೋಟೋಸಲ್ಲಿ ಕೈ ಹಿಂಗೆ ಇಟ್ಕೊಂಡೇ ಇರೋದು, ಓಕೆ? ಇಟ್ ಈಸ್ ಆಲ್ ದಿ ಎನರ್ಜೀಸ್ ಕಮಿಂಗ್ ಫ್ರಮ್ ದ ಪಾಮ್ ಚಕ್ರ ಓನ್ಲಿ, ಫ್ರಮ್ ದೇರ್ ಹ್ಯಾಂಡ್ಸ್, ಫ್ರಮ್ ದೇರ್ ಪಾಮ್ಸ್, ಓಕೆ? ಪ್ರತಿಯೊಂದು ದೇವತೆ ಹಿಂದ್ಗಡೆನು ಒಂದು ಲೈಟ್ ಚಕ್ರ ಕಾಣಿಸುತ್ತೆ ನಿಮಗೆ. ದಟ್ ಈಸ್ ಆಲ್ ದಿ ಆರಾ ಇರ್ಬೋದು. ದೋಸ್ ಆರ್ ದಿ the energies what they are depicting, okay? So through photos we have all seen this. So there is nothing comparison to our Sanatana Dharma. ಎಲ್ಲ ನಮ್ದ್ರಲ್ಲೇ. ಇವಾಗ ಹೆಂಗೆ ಮ್ಯಾನಿಫೆಸ್ಟೇಷನ್ ಸಿ, ಇಲ್ಲಿ ನಮ್ಮ ಸಂಕಲ್ಪ ಶಕ್ತಿ ಅಂತೀವಿ, ಅದು ಮ್ಯಾನಿಫೆಸ್ಟೇಷನ್ ಆಯ್ತು, ಅದು ಹೊಸದಾಗಿ ಬಂತು ಅಲ್ಲಿಂದ ಅಷ್ಟೇ. ಬಟ್ ಸಂಕಲ್ಪ ಅನ್ನೋದು ಇಲ್ಲಿ ಎಷ್ಟೋ ವರ್ಷಗಳಿಂದ ನಮ್ಮ ಸನಾತನ ಧರ್ಮದಲ್ಲಿ ಇದೆ, ಆಯ್ತಾ? ಇವಾಗ ನಾವು ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಬಿಟ್ಟು ಫುಲ್ ಮೂನಲ್ಲೆಲ್ಲ ನಾವು ಇಡ್ತೀವಿ. ಬಟ್ ದಿನಾ ನಾವು ಪಂಚಪಾತ್ರೆಯಲ್ಲಿ ನಾವು ಅದೇ ಅಲ್ವಾ? ಗಂಗೆ ಚೈ ಯಮುನೆ ಚೇವ ಇದು ಹೇಳಿದಾಗ ಯು ಆರ್ ಇನ್ವೋಕಿಂಗ್ ಆಲ್ ದ 7 ಸಪ್ತ ನದಿಗಳನ್ನು, ರೈಟ್? ಸೊ ದ ಸೇಮ್ ಥಿಂಗ್ ಇಸ್ ಗಿವನ್ ಇನ್ ಡಿಫ್ರೆಂಟ್ ನೇಮ್ಸ್ ಅಷ್ಟೇ. ಇವಾಗ ಹೆಂಗೆ ಶಾವ್ಗೆ ಹೋಗಿ ಪಾಸ್ತಾ ಆಯ್ತು, ಟೊಮೆಟೊ ರಸಮ್ ಹೋಗಿ ಟೊಮೆಟೊ ಶೋರ್ಬಾ ಆಯ್ತು, ಈ ಥರದ್ದೆಲ್ಲಾನು ಇಟ್ಸ್ ನ್ಯೂ ನೇಮ್ಸ್, ಬಟ್ ಎವ್ರಿಥಿಂಗ್ ಇಸ್ ಡೀಪ್ ರೂಟೆಡ್ ಹಿಯರ್ ಇಟ್ ಸೆಲ್ಫ್. ಏನು ಅಂದರೆ ಒಂದು ಡಿಫ್ರೆನ್ಸ್ ಇಲ್ಲಿ, ಸಿ, ಅದಕ್ಕೆ ಅಫ್ಕೋರ್ಸ್ ಪೂಜೆ ಇವಾಗೆಲ್ಲ ಮಾಡಬೇಕು ಅಂದರೆ ಯು ನೀಡ್ ಟು ಟೇಕ್ ಟೈಮ್ ಫಾರ್ ಇಟ್, ಯು ನೀಡ್ ಟು ಅರೇಂಜ್ ಫಾರ್ ಇಟ್, ಯು ನೀಡ್ ಟು ಡೂ ಆಲ್ ದ ರಿಚುವಲ್ಸ್ ವಾಟ್ ಎವರ್ ಇಸ್ ನೀಡೆಡ್. ಈ ಕಾಲದ ಜನಕ್ಕೆ, ಓಕೆ, ಇನ್ ದಿಸ್ ಜನರೇಷನ್, ಎಸ್ಪೆಷಲಿ ಇನ್ ದಿಸ್ ಫಾಸ್ಟ್ ಪೇಸ್ ಜನರೇಷನ್, ಪೀಪಲ್ ದೇ ಡೋಂಟ್ ಹ್ಯಾವ್ ಸೋ ಮಚ್ ಆಫ್ ಟೈಮ್, ಬಿಕಾಸ್ ಬೋತ್ ದ ಪೀಪಲ್ ಇನ್ ಅ ಫ್ಯಾಮಿಲಿ, ಇವಾಗ ಕಪಲ್ ತಗೊಂಡ್ರೆ ಬೋತ್ ದ ಕಪಲ್ಸ್ ಆರ್ ವರ್ಕಿಂಗ್, ದೇ ಡೋಂಟ್ ಹ್ಯಾವ್ ಸೋ ಮಚ್ ಆಫ್ ಟೈಮ್ ಟು ಗಿವ್ ಆಲ್ ದೀಸ್ ಥಿಂಗ್ಸ್. ಇಲ್ಲಿಗೆ ಬಂದಾಗ ಏನಾಗುತ್ತೆ, ಒಂದು ಮೆನ್ಸ್ಟ್ರಲ್ ಸೈಕಲ್ಸ್ ಅಂತ ನೋಡೋ ಕೆಲಸ ಇಲ್ಲ, ದೇ ಕ್ಯಾನ್ ಡೂ ಎನಿಥಿಂಗ್. ಆ್ಯಂಡ್
ದೇ ಕ್ಯಾನ್ ಚಾಂಟ್ ವಾಟ್ ವೇರ್ ಎವರ್ ದೇ ಆರ್. ನೋ ರೆಸ್ಟ್ರಿಕ್ಷನ್ಸ್. ಒಂದು ಸ್ನಾನ ಮಾಡಿ ಇದೆಲ್ಲ ಮಾಡಬೇಕು ಅಂತ ಇಲ್ಲ. ಸಿ ಯು ಜಸ್ಟ್ ನೀಡ್ ಟು ಬಿಲೀವ್, ಹ್ಯಾವ್ ಫೇತ್, ಟ್ರಸ್ಟ್ ಅಂಡ್ ಡೂ ಇಟ್ ಅಷ್ಟೇ ಇದಕ್ಕೆಲ್ಲನು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಇನ್ನೊಂದು ನಾವು ಮಂತ್ರಗಳು, ನೀವು ತಂತ್ರ ಮಂತ್ರ ಎಲ್ಲ ಇದೆ ಅಂತ ಹೇಳಿದ್ರಿ. ಒಂದು ಫಿಯರ್ ಅನ್ನೋದು ಸಾಮಾನ್ಯವಾಗಿ ಇರ್ಬೋದು. ಆಸ್ ಹ್ಯೂಮನ್ ಬೀಯಿಂಗ್ಸ್ ನಾವೇನಾದ್ರೂ ಒಂದು ಮಂತ್ರ ಚಾಂಟ್ ಮಾಡೋವಾಗ ಅದು ಸರಿಯಾಗಿ ನಾನು ಉಚ್ಚಾರಣೆ ಮಾಡ್ತಿದ್ದೀನಾ ಇಲ್ವಾ, ಆಮ್ ಐ ಪ್ರೊನೌನ್ಸಿಂಗ್ ಇಟ್ ರೈಟ್ಲಿ, ಓಕೆ, ಆ ಉಚ್ಚಾರಣೆಯಲ್ಲಿ ತಪ್ಪೋದ್ರೆ ದ ಮೀನಿಂಗ್ ವಿಲ್ ಚೇಂಜ್, ರೈಟ್? ಸೊ ಆ ಒಂದು ಫಿಯರ್ ಅಲ್ಲಿ ಕೂಡ ನಾವು ಚಾಂಟ್ ಮಾಡದೆ ಇರ್ಬೋದು. ಎಷ್ಟೊಂದು ಜನಕ್ಕೆ ಅದು ಮಂತ್ರಗಳು ತಿರ್ಗಕ್ಕೆ ಆಗಲ್ಲ ಅಲ್ವಾ. ಸಿ ಲೈಕ್ ಲಲಿತಾ ಸಹಸ್ರನಾಮ ಆಗಲಿ, ವಿಷ್ಣು ಸಹಸ್ರನಾಮ ಆಗಲಿ, ಅಫ್ಕೋರ್ಸ್ ದೀಸ್ ಆರ್ ಆಲ್ ವೆರಿ ಡಿಫಿಕಲ್ಟ್ ಫಾರ್ ದಿಸ್ ಜನರೇಷನ್ ಟು ಲರ್ನ್. ಅಂಡ್ ಟು ಬಿ ಫೇರ್, ಕೆಲವರಿಂದ ಅದನ್ನ ಪ್ರೊನೌನ್ಸಿಯೇಷನ್ ಮಾಡಕ್ಕೆ ಆಗಲ್ಲ. ಹೌದು, ಫಾರ್ ವಾಟ್ ಎವರ್ ರೀಸನ್, ಎಸ್, ಫಾರ್ ಸಮ್ ಪೀಪಲ್ ಅದು ಈಸಿಯಾಗಿ ಫ್ಲೋ ಆಗತ್ತೆ, ಕೆಲವರಿಗೆ ಅದನ್ನ ಪ್ರೊನೌನ್ಸ್ ಮಾಡಕ್ಕೆ ಅಷ್ಟು Yes. ಕಷ್ಟ ಆಗತ್ತೆ. ಎಸ್. ಓಕೆ. ಸಿ ಅಗೇನ್ ವಿತ್ ಥ್ರೋಟ್ ಚಕ್ರ ಹೀಲಿಂಗ್, ಓಕೆ, ಯು ಕ್ಯಾನ್ ಡೂ ದಟ್ ಆಲ್ಸೋ ಬಿಕಾಸ್ ಯುವರ್ ಥ್ರೋಟ್ ಇಸ್ ರಿಲೇಟೆಡ್ ಟು ಯುವರ್ ಕಮ್ಯುನಿಕೇಶನ್. ಸೊ ನಮ್ಮ ಥ್ರೋಟ್ ಚಕ್ರ ನಾವು ಹೀಲ್ ಮಾಡ್ಕೊಂಡ್ಮೇಲೆ ದೀಸ್ ಥಿಂಗ್ಸ್ ವಿಲ್ ಬಿಕಮ್ ಬೆಟರ್ ಫಾರ್ ಅಸ್ ಆಲ್ಸೋ. ಓಕೆ. ಓಕೆ. ಸೊ ಯೂಸ್ ರೈಕಿ ಟು ಈವನ್ ಚಾಂಟ್ ಲಲಿತಾ ಸಹಸ್ರನಾಮ ಅಲ್ವಾ? ಎಸ್, ಉಚ್ಚಾರಣೆ ಸರಿಯಾಗಿ ಬರುತ್ತೆ ಆ ತರ. ಓಕೆ. ಅಂಡ್ ಇನ್ನೊಂದು ಬಂದು ಫಿಯರ್, ಹ್ಮ್. ಆಸ್ ಐ ಟೋಲ್ಡ್ ಯು. ಇನ್ನೊಂದು ಬಂದು ಟೈಮ್ ಟೇಕಿಂಗ್, ಮತ್ತೆ ತುಂಬಾ ಮಡುಗು ಎಲ್ಲ ಇರೋದ್ರಿಂದ. ಬಟ್ ಆ ಇಂಡಿಯನ್ ಸಿಸ್ಟಮ್ ಅಲ್ಲಿ ಸ್ನಾನ ಏನಕ್ಕೆ ಮಾಡ್ಬೇಕು ಅಂದ್ರೆ ಯು Yes. ವಿಲ್ ಬಿ ರಿಸೆಪ್ಟಿವ್ ಫಾರ್ ಬೆಟರ್ ಎನರ್ಜಿ ಅಂತ, ಅದಕ್ಕೋಸ್ಕರ ಸ್ನಾನ ಮಾಡ್ಬಿಟ್ಟು ಪೂಜೆಗೆ ಹೋಗು ಎಸ್, ಅಂತಾರೆ, ದೇವಸ್ಥಾನಕ್ಕೆ ಹೋಗೋದು. ಎಸ್. ಸೊ ಡೋಂಟ್ ಯು ಥಿಂಕ್ ಇದರಲ್ಲಿ ಸ್ಲೈಸ್ ಮಾಡಿ ಹ್ಯಾವ್ ಯು ಮೇಡ್ ಇಟ್ ಸೋ ಸಿಂಪಲ್, ದಟ್ ಇಸ್ ವೈ ಇಟ್ ಇಸ್ ಪಾಪ್ಯುಲರ್? ಸಿ ಒಂದು ಬಂದು ಅದು ಸಿಂಪಲ್ ಅಂತ ಕೆಲವೊಂದು ಜನ ದೇ ಹ್ಯಾವ್ ಮೇಡ್ ಇಟ್ ಲೈಕ್ ದಟ್. ಬಟ್ ಅಗೇನ್ ಸಿ ಸ್ಪಿರಿಚುವಲ್ ಬಾತ್ಸ್ ಅಂತ ಇವಾಗ ತುಂಬಾ ಫೇಮಸ್ ಆಗೋಗಿದೆ, ರೈಟ್? ಸ್ಪಿರಿಚುವಲ್ ಬಾತ್ಸ್, ಕ್ಲೆನ್ಸಿಂಗ್ ಬಾತ್ಸ್ ಅಂತ. ಈ ಸಾಲ್ಟ್ ಹಾಕು, ಈ ಆಯಿಲ್ಸ್ ಹಾಕು, ಈ ಪೆಟಲ್ಸ್ ಹಾಕು, ಇದಾಕು. ಸಿ ಅದನ್ನು ವೆಸ್ಟರ್ನೈಸ್ ಅದನ್ನು ಎಲ್ಲ ವೆಸ್ಟರ್ನೈಸ್ ಆಗೋಗಿದೆ, ರೈಟ್? ಸೊ ದಿಸ್ ಇಸ್ ಹೌ ದೇ ಆರ್ ಪ್ರಮೋಟಿಂಗ್ ಬಾತ್ಸ್, ಬಟ್ ಇನ್ ಅ ಡಿಫ್ರೆಂಟ್ ವೇ. ಸೊ ಒಬ್ಬೊಬ್ರು ಇದನ್ನ ದೇ ಆರ್ ಟರ್ನಿಂಗ್ ಇಟ್ ಇಂಟು ಅ ಡಿಫ್ರೆಂಟ್ ಪಾರ್ಟ್ಸ್, ಡಿಫ್ರೆಂಟ್ ಲೆವೆಲ್ಸ್ ತಗೊಂಡು ಹೋಗಿ ಇಟ್ ಇಸ್ ಕಮ್ ಸೋ ಮಾಡರ್ನೈಸ್ಡ್. ಹೆಂಗ್ ಆಗೋಗಿದೆ ಅಂದ್ರೆ ಇಟ್ ಇಸ್ ಈಸಿ ಫಾರ್ ಎವ್ರಿಬಡಿ ಟು ರೆಸೊನೇಟ್ ವಿತ್. ಸಿ ಇವಾಗ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ಇಷ್ಟೊಂದು ಮೊಡಾಲಿಟೀಸ್ ಬಗ್ಗೆ ನಾವು ಫಸ್ಟ್ ಸೆಗ್ಮೆಂಟ್ ಅಲ್ಲಿ ನಾವು ಮಾತಾಡಿದ್ವಿ, ರೈಟ್? ಕೆಲವ್ರಿಗೆ ಸಪೋಸ್ ರೇಖಿ ಅವ್ರ ಕೈಯಲ್ಲ ಆಗೋದಿಲ್ಲ, ಓಕೆ, ಫಾರ್ ದಟ್ ಪರ್ಸನ್ ಹೋಪೋನೋಪೋನೋ ಮೈಟ್ ಬಿ ಈಸಿ ಫಾರ್ ಹಿಮ್, ಓಕೆ. ಓಪೋನೋಪೋನೋ ಸುಮ್ಮನೆ ಚಾಂಟಿಂಗ್ ಅಲ್ವಾ, ಇಟ್ ಮೈಟ್ ಬಿ ಈಸಿ. ಸ್ವಿಚ್ ವರ್ಡ್ಸ್ ಇಸ್ ಅಗೇನ್ ಚಾಂಟಿಂಗ್, ಸೊ ಇಟ್ ಮೈಟ್ ಬಿ ಈಸಿ. ಸಮ್ ಪೀಪಲ್ ಡೋಂಟ್ ರೆಸೊನೇಟ್ ವಿತ್ ದಟ್ ಹೋಪೋನೋಪೋನೋ ಆಲ್ಸೋ. ಐ ಹ್ಯಾವ್ ಪೀಪಲ್ ಲೈಕ್ ದಟ್ ಆಲ್ಸೋ. ದೇ ಟೆಲ್ ಮಿ, ನನಗೆ ಹೋಪೋನೋಪೋನಲ್ಲಿ ನನಗೆ ರೆಸೊನೇಟ್ ಆಗಲ್ಲ 4 ಲೈನ್ಸ್ ಇಂದ. ಐ ಲೈಕ್ ರೇಕಿ ಓನ್ಲಿ ಡೂಯಿಂಗ್ ಇಟ್. ಸೊ ಒಬ್ಬೊಬ್ಬರದ್ದು ಎನರ್ಜಿ ಇಲ್ಲಿ ಡಿಫ್ರೆನ್ಸ್ ಇರುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ಯೋರ್ ಎನರ್ಜಿ ಆಲ್ಸೋ ವಿಚ್ ಯು ರೆಸೊನೇಟ್ ವಿತ್. ಓಕೆ. ಅಂಡ್ ಇನ್ನೊಂದು ಬಂದು ಇಲ್ಲಿ ಥರ್ಡ್ ಪಾಯಿಂಟರ್ಸ್, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಆಸ್ ಐ ಟೋಲ್ಡ್ ಯು, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದಿ ವರ್ಡ್ಸ್, ಓಕೆ. ಇಟ್ ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್, ಯುವರ್ ಎಮೋಷನ್ಸ್, ಯುವರ್ ಥಾಟ್ಸ್ ಓನ್ಲಿ. ಇವಾಗ ಎಷ್ಟೊಂದು ಜನಕ್ಕೆ ಸ್ಯಾನ್ಸ್ಕ್ರಿಟ್ ಬರೋದಿಲ್ಲ, ಆ ಮಂತ್ರಗಳದ್ದು ಮೀನಿಂಗ್ಸೇ ಗೊತ್ತಿರಲ್ಲ ನಮಗೆ. ವಾಟ್ ಹ್ಯಾಪನ್ಸ್ ಇಸ್, ನಾವು ಸುಮ್ಮನೆ ಅಲ್ಲಿ ಪೂಜೆ ಮಾಡ್ತಿರ್ತೀವಿ, ಬಟ್ ಮೈಂಡ್ ಎಲ್ಲೋ ಓಡ್ತಿರುತ್ತೆ. ಕರೆಕ್ಟ್. Right? ಹೋಮ ಮಾಡೋ ಟೈಮಲ್ಲೇ ಹೂ ಹಾಕು ಅಂದ್ರೆ ಹಿಂಗ್ ಹಾಕೋದು, ಅದ್ ಏನಕ್ಕೆ ಹಾಕ್ತಿವಿ ಅಂತ ಗೊತ್ತಿಲ್ಲ ಇಲ್ಲ ಅಂದ್ರೆ ಅಂತೀರಾ? ಒಂದಷ್ಟು ಜನನ್ ಕರೆದ್ಬಿಟ್ಟಿರ್ತೀವಿ, ಅವ್ರನ್ನೆಲ್ಲ ನಕ್ಕೊಂಡು ಅವ್ರನ್ನ ಮಾತಾಡ್ಕೊಂಡು ಇಲ್ಲೇನೋ ಇಲ್ಲಿ ಮಾಡ್ತಿರ್ತೀವಿ, ರೈಟ್? ಸೊ ವೇರ್ ಇಸ್ ದಟ್ ಸಬ್ ಕಾನ್ಶಿಯಸ್ ಮೈಂಡ್ ಗೋಯಿಂಗ್? ನಿಮ್ಮ ಫೋಕಸ್ ಎಲ್ಲಿ ಹೋಗ್ತಿದೆ ಅಲ್ವಾ? ಅದರಿಂದನೂ ಯು ಮೈಟ್ ನಾಟ್ ಕನೆಕ್ಟ್. ಸಿ ವೇರ್ ಆಸ್ ವೆನ್ ಯು ಆರ್ ಡೂಯಿಂಗ್ ದೀಸ್ ಥಿಂಗ್ಸ್, ಯು ಆರ್ ಫೀಲಿಂಗ್ ಅಂಡ್ ಡೂಯಿಂಗ್ ಇಟ್. ಆಕ್ಚುಲಿ ಪೂಜೆನೂ ಅಷ್ಟೇ, ದೇವ್ರು ಹೇಳೋದು ನನಗೆ ಎಲ್ಲ ಬೇಕು ಅಂತಿಲ್ಲ. ಒಂದೇ ಒಂದು ನಮಸ್ಕಾರ ನಿನ್ನ ಹೋಲ್ ಆಟದಿಂದ ನನಗೆ ಕೊಡು. ದಟ್ ಇಸ್ ವಾಟ್ ಶ್ರೀ ಕೃಷ್ಣ ಆಲ್ಸೋ ಸೇಸ್ ಇನ್ ಗೀತಾ, ರೈಟ್? ವೆರಿ ಟ್ರೂ. One namaskar with pure devotion, that is enough for me. ಅಗ್ರೀಡ್. ಎಸ್. ಸೊ ಡಿವೋಷನ್ ಅಂಡ್ ಸರೆಂಡರ್ ಬಂದು ಅಲ್ಲೂ ಇರಬೇಕು. ನೀವ್ ಯಾವ್ದೇ ಮೊಡಾಲಿಟೀಸ್ ಕಲ್ತಿದ್ರು ಇಲ್ಲೂ ಡಿವೋಷನ್ ಅಂಡ್ ಸರೆಂಡರ್ ಬೇಕು. ಆ ಕನ್ಸಿಸ್ಟೆನ್ಸಿ ಇರಲೇಬೇಕು. ನಾಟ್ ಬೈ ಡೂಯಿಂಗ್ 1 day 2 days ಆರ್ ರಾತ್ರಿ ಎಲ್ಲ ಚೇಂಜ್ ಆಗುತ್ತೆ ಅಂತ ಮಾತ್ರ ಇಲ್ಲ. ನನ್ನ ಕ್ವೆಶ್ಚನ್ ಏನಂದ್ರೆ, ಇವಾಗ ನಮ್ಮ ಸಿಸ್ಟಮ್ ಅಲ್ಲಿ ಗುರುಗಳಿದ್ರು, ಇಲ್ಲ ಅಮ್ಮ ಅಪ್ಪ ಹೇಳ್ಕೊಡ್ತಿದ್ರು, ಅಲ್ಲಿ ಈ ತರ ರೇಖೆಯಲ್ಲಿ ಲೆವೆಲ್ಸ್ ಆ ತರ ಇಲ್ಲ. ಇಲ್ಲಿ ನಿಮ್ದು ಇವಾಗ ಯುವರ್ ಅ ಗ್ರ್ಯಾಂಡ್ ಮಾಸ್ಟರ್, ಇವಾಗ ಒಂದು ಬಿಗಿನರ್
ಸೊ ಇಲ್ಲೇ ಲೆವೆಲ್ಸ್ ಇದೆ ಆ್ಯಂಡ್ ಅದಕ್ಕೆ ಫೀ ಸ್ಟ್ರಕ್ಚರ್ ಇದೆ. ಇಫ್ ದಿಸ್ ಇಸ್ ಅ ಸಿಸ್ಟಮ್ ಆಫ್ ಹೀಲಿಂಗ್ ಅಂಡ್ ಅದರ್ ಥಿಂಗ್, ಹೌ ಡಸ್ ದೀಸ್ ಥಿಂಗ್ಸ್ ಜಸ್ಟಿಫೈ? ಇವಾಗ ರೇಖೆಗೆ ಯಾರು ಹೇಳಿದ್ದು ಗುರುಗಳೇ ಇಲ್ಲ ಅಂತ ಹೇಳಿ? ಗುರುಗಳಿಂದನೇ ನಾವು ದೀಕ್ಷೆ ತಗೊಂಡು ನಾವು ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ ಆಗೋದು. ಓ, ಗ್ರ್ಯಾಂಡ್ ಮಾಸ್ಟರ್ ಇಸ್ ಈಕ್ವಲ್ ಟು ಗುರುನಾ? ಎಸ್, ಓಕೆ. ಬಿಕಾಸ್ ವಿ ಆರ್ ಗಿವಿಂಗ್ ಅಟ್ಯೂನ್ಮೆಂಟ್ ಫಾರ್ ಲೆವೆಲ್ 1, 2, 3 and 4. ವಾಟ್ ಇಸ್ ಅಟ್ಯೂನ್ಮೆಂಟ್? ಅಟ್ಯೂನ್ಮೆಂಟ್ ಅಂದ್ರೆ ದೀಕ್ಷೆ. ಇವಾಗ ನೀವ್ ಹೆಂಗೆ ದೀಕ್ಷೆ ತಗೋತಿರೋ ಗುರುಗಳ ಹತ್ರ, ಸೇಮ್ ಥಿಂಗ್ ವಿ ವಿಲ್ ಬಿ ಅಟ್ಯೂನಿಂಗ್ ದ ಪರ್ಸನ್ಸ್ ಹೂ ಆರ್ ಲರ್ನಿಂಗ್ ರೇಖಿ ಟು ಓಪನ್ ಅಪ್ ದೇರ್ ಎನರ್ಜಿ ಚಾನಲ್ಸ್. ಓಕೆ, ಓಕೆ. ಸೊ ಈ ರೇಖಿಯಲ್ಲಿ ನೀವ್ ಹೇಳಿದ್ರಿ ವೈ ಲೆವೆಲ್ಸ್ ಆರ್ ಇಂಪಾರ್ಟೆಂಟ್. ರೇಖಿ ಲೆವೆಲ್ 1 is only with beej mantras it comes and it is only for your self healing. Say suppose you want to heal anybody, Mm. okay, anyone in this world, you need to upgrade your levels. Okay, level 2 ಅಲ್ಲಿ ರೇಖಿ symbols will come. ದಟ್ ಇಸ್ ವಾಟ್ ದ ಟೆಕ್ನಿಕ್ಸ್ ಅಂದ್ರೆ Yes, ಸೆಲ್ಫ್ ಹೀಲಿಂಗ್ ಅಂದ್ರೆ ಲೆವೆಲ್ 1 yes, ಸಾಕು. ನೌ ಇಫ್ ಯು ಆರ್ ವಾಂಟಿಂಗ್ ಟು ಡೂ ಡಿಫ್ರೆಂಟ್ ಫಾರ್ ಅದರ್ಸ್ ಅಂದ ತಕ್ಷಣ ಯು ನೀಡ್ ಡಿಫ್ರೆಂಟ್ ಟೂಲ್ಸ್. ಆಮೇಲೆ ಸೆಲ್ಫ್ ಹೀಲಿಂಗ್ ಅಲ್ಲಿ ಕೂಡ ಇಟ್ಸ್ ಓನ್ಲಿ ಫಾರ್ ಯು ಆರ್ ಲರ್ನಿಂಗ್ ಓನ್ಲಿ ದ ಬೀಜ್ ಮಂತ್ರಾಸ್, ಯು ಆರ್ ನಾಟ್ ಲರ್ನಿಂಗ್ ದ ಸಿಂಬಲ್ಸ್. ರೇಖೆಯಲ್ಲಿ ಇರೋದೇನೆ ಇಟ್ಸ್ ಸಿಂಬಲ್ಸ್. ಸಿಂಬಲ್ಸ್ ಎಲ್ಲ ಆ ಶಕ್ತಿ ಇರೋದು. ಸಿ ವಾಟ್ ದೀಸ್ ಸಿಂಬಲ್ಸ್ ಡೂ ಇಸ್, ಓಕೆ, ಆಸ್ ವಿ ಗೋ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಹೋದಾಗ ಡಿಫ್ರೆಂಟ್ ಸಿಂಬಲ್ಸ್ ನಾವು ಕಲಿತಾ ಇರ್ತೀವಿ. ನಾವು ಈ ಸಿಂಬಲ್ಸ್ ಏನಕ್ಕೆ ಬೇಕು ಅಂದ್ರೆ, ಸಿ ವಿ ಆರ್ ಆಲ್ ಕ್ಯಾರಿಂಗ್ ಆನ್ಸೆಸ್ಟ್ರಲ್ ಬ್ಲಾಕೇಜಸ್ ಅಂತ 3 ಬ್ಲಾಕೇಜಸ್ ಇರುತ್ತೆ ನಮ್ದ್ರಲ್ಲಿ. ಒನ್ ಇಸ್ ಆನ್ಸೆಸ್ಟ್ರಲ್ ಬ್ಲಾಕೇಜ್, ದಿ ಸೆಕೆಂಡ್ ಒನ್ ಇಸ್ ವೂಂಬ್ ಬ್ಲಾಕೇಜ್, and the third one is our own life experience blockages ಅಂತ ಹೇಳ್ತೀವಿ. ಸಿ ಆನ್ಸೆಸ್ಟ್ರಲ್ ಇದ್ರಲ್ಲಿ ನಾನು ಆನ್ಸೆಸ್ಟ್ರಲ್ ಹೀಲಿಂಗ್ ಕೂಡ ನಾನು ಹೇಳ್ತೀನಿ ಇದ್ರಲ್ಲಿ. ವೈ? ಬಿಕಾಸ್ ಸಿ 40% ಆಫ್ ಅವರ್ ಲೈಫ್ ಡಿಪೆಂಡ್ಸ್ ಅಪಾನ್ ಅವರ್ ಆನ್ಸೆಸ್ಟರಲ್ ಕರ್ಮ. ನಾವೇನ್ ಪಿತೃದೋಷ ಅಂತ ಎಲ್ಲ ಹೇಳ್ತೀವಿ, 40%, ಇಟ್ಸ್ ನಾಟ್ ಅ ಲೆಸ್ ಪರ್ಸೆಂಟೇಜ್, ರೈಟ್? ಸಿ ವಿ ಡೋಂಟ್ ಕ್ಯಾರಿ ಓನ್ಲಿ ದೇರ್ ಲುಕ್ಸ್, ಆಮೇಲೆ ಅವ್ರ ಜೀನ್ಸ್, ಅದು ಮಾತ್ರ ಅಲ್ಲ ನಾವು ಕ್ಯಾರಿ ಮಾಡೋದು. ನಿಮ್ ತಾತ ತರ ಕಾಣಿಸ್ತೀಯಾ, ಇದ್ ತರ ಕಾಣಿಸ್ತೀಯಾ, ಇಲ್ಲಾಂದ್ರೆ ಮಿತ್ತಿರೋ ತರ ಇಲ್ನೆಸಸ್ ನಾವು ಕ್ಯಾರಿ ಇಲ್ಲ. ವಿ ಕ್ಯಾರಿ ದೇರ್ ಅನ್ಸೀನ್ ಅನ್ಹೀಲ್ಡ್ ಎಮೋಷನ್ಸ್ ಆಲ್ಸೋ. ಅನ್ಹೀಲ್ಡ್ ಎಮೋಷನ್ಸ್. ಅನ್ಹೀಲ್ಡ್ ಎಮೋಷನ್ಸ್ ಏಕೆಂದ್ರೆ ನಮ್ಮ ಆನ್ಸಿಸ್ಟರ್ಸ್ ಒಂದು ವಾರ್ ಟೈಮಲ್ಲಿ ಇರ್ಬೋದು, ಒಂದು ವಾರ್ ನೋಡಿರ್ಬೋದು, ಒಂದು ಡ್ರಾಟ್ ಟೈಮಲ್ಲಿ ನೋಡಿರ್ಬೋದು. ಅಲ್ಲಿ ಅವ್ರಿಗೇನು ತಿಂದೇ ಆ ಟೈಮಲ್ಲೆಲ್ಲ ಏನು ತಿನ್ನಕ್ಕೂ ಸಿಗದೆ ಇರ್ಬೋದು. ಆ ಟೈಮಲ್ಲಿ ಅವ್ರು ಕ್ಯಾರಿ ಮಾಡ್ತಿರ್ಬೋದು, ಪ್ರೆಗ್ನೆಂಟ್ ಆಗಿರ್ಬೋದು. ಆ ತಿನ್ನಕ್ಕಿಲ್ದೇ ಇರೋವಾಗ ದ ಮದರ್ ಇಸ್ ಗೋಯಿಂಗ್ ಥ್ರೂ ದಟ್ ಸಫರ್ ಆಫ್ ಪೇನ್. ಸೊ ದಟ್ ಇಸ್ ಪಾಸ್ ಡೌನ್ ಟು ದಿ ಬೇಬಿ ಇನ್ಸೈಡ್ ದ ವೂಂಬ್. ಅಲ್ಲಿ ಬರೋದು ವೂಂಬ್ ಹೀಲಿಂಗ್. ಸಿ ನಮ್ಮ ಆನ್ಸೆಸ್ಟ್ರಲ್ ಇಂದ ಹೌ ಇಟ್ ಇಸ್ ಕನೆಕ್ಟೆಡ್ ಟು ದ ವೂಂಬ್. See what the mother is going through. See, this is what is called as inner child healing ಕೂಡನು. See, ನಮ್ಮ womb ಅಲ್ಲಿ ನಮ್ಮ mothers, ನಮ್ಮ womb, ನಾವು ಅವ್ರ womb ಅಲ್ಲಿ ಇದ್ದಾಗ how our mother is, that plays a major role. If our mother was suffering from any relationship issues, okay, we will definitely suffer during that period of our time. ಅಂದ್ರೆ ಚಿಕ್ಕ ವಯಸ್ಸಲ್ಲೇ ನಮ್ಗದ್ ಬರಲ್ಲ. ನಾವ್ ಯಾವಾಗ ರಿಲೇಶನ್ಶಿಪ್ ಅಲ್ಲಿ ನಾವ್ ಎಂಟರ್ ಆಗ್ತೀವೋ ಅಲ್ಲಿ ನಾವು ಕಾಣ್ತೀವಿ. ಓಕೆ, ಓಕೆ. ದಟ್ ಕೈಂಡ್ ಆಫ್ ಪೀಪಲ್ ಓನ್ಲಿ ವಿಲ್ ಕಮ್ ಇನ್ ದಿಸ್ ಲೈಫ್. ಆಲ್ ದೀಸ್ ಥಿಂಗ್ಸ್ ರಿಮೈನ್ಸ್ ಮೀ, ಹೌದು, ನಮ್ ಇಂಡಿಯನ್ ಕಲ್ಚರ್ ಸನಾತನ ಧರ್ಮಲ್ಲಿ ಈಕ್ವಲೆಂಟ್ ಇದೆ. ನಮ್ ತಿಥಿ ಮಾಡೋದೇ ಇಟ್ ಇಸ್ ಸಮಥಿಂಗ್ ಆನ್ಸೆಸ್ಟ್ರಲ್ ಹೀಲಿಂಗ್. ನೀವು ಗೋ ಬ್ಯಾಕ್ ಅಂಡ್ ಸಿ ಇಫ್ ಯು ವಾಂಟ್, ನಿಮ್ಮ ಲೈಫಲ್ಲಿ ಏನಾದ್ರೂ ನಡೀತಾ ಇದ್ರೆ ಇವಾಗ ತುಂಬಾ, ಇಫ್ ಯು ಆರ್ ಗೋಯಿಂಗ್ ಇನ್ ಟು ಡೆತ್ ಸೈಕಲ್, ಓಕೆ, ಡೆತ್ ಸೈಕಲ್ ಎಲ್ಲ ಲೋನ್ಸ್ ತುಂಬಾ, ಗೋ ಬ್ಯಾಕ್ ಅಂಡ್ ಸಿ ನಿಮ್ಮ ಆನ್ಸಿಸ್ಟರ್ಸ್ ಅಲ್ಲೂ ಈ ತರ ಇರುತ್ತಾ? ಓಕೆ, ತುಂಬಾ ಪ್ಯಾಟರ್ನ್ಸ್ ನಾವು ಕ್ಯಾರಿ ಮಾಡ್ತೀವಿ ಬಿಕಾಸ್ ಅವರ್ ಮದರ್ಸ್ ವುಡ್ ಹ್ಯಾವ್ ಸೀನ್ ಆಲ್ ದೋಸ್ ಥಿಂಗ್ಸ್. ಸಿ ಸೇ ಸಪೋಸ್ ಓಕೆ ಫೈನ್, ರಿಲೇಶನ್ಶಿಪ್ ಎವ್ರಿಥಿಂಗ್ ಇಸ್ ಗುಡ್, ಬಟ್ ಅಷ್ಟೊಂದು ಅವ್ರಿಗೆ ಫೈನಾನ್ಷಿಯಲಿ ಅಲ್ಲಿ ಅಷ್ಟೊಂದಿರ್ಲಿಲ್ಲ ಅವ್ರಿಗೆ, ಆರ್ ಆವಾಗ ದಿಸ್ ವಿಲ್ ಎಫೆಕ್ಟ್ ಆರ್ ಮನಿ ಎನರ್ಜಿ. ಓಕೆ, ಓಕೆ, ಓಕೆ. ಸೊ ಇದು ಪ್ಯಾಟರ್ನ್ಸ್ ಲುಕ್ ವೆರಿ ಸಿಮಿಲರ್. Yes, ಇಂಡಿಯನ್ correct. ಸಿಸ್ಟಮ್ಸ್ ಇತ್ತು. ಇವಾಗ ಆ ಮನಿ ಬ್ಲಾಕೇಜ್ ಟೈಮಲ್ಲಿ ಯೂಶಲಿ ಹೇಳ್ತಾರೆ ತಿರುಪತಿಗೆ ಹೋಗು ಅಂತ, ಹೌದು. ಏನೋ ಒಂದು ಪರಿಹಾರ. ಹೌದು. ಬಟ್ ರೇಖಿಯಲ್ಲಿ ಯು ಆರ್ ಸೇಯಿಂಗ್ ಯು ಕ್ಯಾನ್ ಹೀಲ್ ಇಟ್ ವಿತ್ ಮೊಡಾಲಿಟೀಸ್, ಐ ಮೀನ್ Yes. ವಿತ್ ಟೆಕ್ನಿಕ್ಸ್ ಇನ್
ಎಸ್ ಲೆವೆಲ್ ಬಿಗಿನರ್ ಲೆವೆಲ್, ಹೌದು ಮಿಡ್ ಹೌದು ಲೆವೆಲ್. ಓಕೆ. ಇವಾಗ ಈ ಸಿಂಬಲ್ಸು ಹ್ಮ್. ದೀಸ್ ಸಿಂಬಲ್ಸ್ ಬೈ ಡ್ರಾಯಿಂಗ್ ದೀಸ್ ಸಿಂಬಲ್ಸ್ ಓಕೆ ವಿ ಆರ್ ಮೆಂಟಲಿ ಡ್ರಾಯಿಂಗ್ ದೀಸ್ ಸಿಂಬಲ್ಸ್ ಆನ್ ಆರ್ ಈಚ್ ಚಕ್ರಾಸ್ ಓ. ಪ್ರತಿ ಒಂದು ಚಕ್ರದ ಮೇಲೂ ವಿ ಆರ್ ಡ್ರಾಯಿಂಗ್ ದೀಸ್ ಸಿಂಬಲ್ಸ್ ಹ್ಮ್. and when we draw these symbols what happens is it starts clearing our ancestral blockage womb blockage ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಬ್ಲಾಕೇಜ್ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಬ್ಲಾಕೇಜ್ ಅಂದ್ರೆ ಹೇಳ್ತೀನಿ ಎಕ್ಸಾಂಪಲ್ ನಾವು ಸೊಸೈಟಿಯಿಂದ ಕಂಡೀಷನ್ ಆಗಿರೋದು ಹ್ಮ್. ಓಕೆ ಸೇ ಸಪೋಸ್ ಇವ್ರು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ರೇನೆ ಆ ಫೀಲ್ಡ್ ಅಲ್ಲಿ ಇವ್ರ ಮೇಲೆ ಬರ್ಬೋದು ಇವ್ರು ಅವ್ರಿಗೆಲ್ಲ ಗೊತ್ತಿರುತ್ತೆ ಕಡಿಮೆ ಎಕ್ಸ್ಪೀರಿಯನ್ಸ್ ಇರೋರ್ಗೆ ಅವ್ರಿಗೇನು ಗೊತ್ತು ದಟ್ ಇಸ್ ದ ಮಿತ್ ಅಗೇನ್ ದಟ್ ಇಸ್ ಸೊಸೈಟಿ ಕಂಡೀಷನ್ ಮಾಡಿರೋದು ಆರ್ ಯು ನೋ ಯು ಸೇ ಲೈಕ್ ಸೊ ಇನ್ನೊಂದು ಎಕ್ಸಾಂಪಲ್ ಸೊಸೈಟಿ ಕಂಡೀಷನರ್ ಓಕೆ ಇಂಗ್ಲಿಷ್ ಓದಿದ್ರೇನೆ ಇವರು ಸಕ್ಸಸ್ ಆಗೋದು ಅಂತ ರೈಟ್ ಸರ್ವೈವ್ ಆಗೋದು ಇವ್ರು ದೊಡ್ಡ ಮನುಷ್ಯರಾಗೋದು ವೈ ಲರ್ನಿಂಗ್ ವಿತ್ ಅದರ್ ಲ್ಯಾಂಗ್ವೇಜಸ್ ಕಾಂಟ್ ವಿ ಸರ್ವೈವ್ ಟಾಕಿಂಗ್ ಇನ್ ಅವರ್ ಓನ್ ಲ್ಯಾಂಗ್ವೇಜ್ ಕನ್ನಡ ಕಾಂಟ್ ವಿ ಗ್ರೋ ಅಪ್ ರೈಟ್ ದಿಸ್ ಇಸ್ ಆಲ್ ದ ಸೊಸೈಟಲ್ ಕಂಡೀಷನ್ಸ್ ಸೊ ನಾವಿದನ್ನ ಬ್ರೇಕ್ ಮಾಡಿದಾಗ ದಿಸ್ ಇಸ್ ಲೈಫ್ ಎಕ್ಸ್ಪೀರಿಯನ್ಸ್ ಬ್ಲಾಕೇಜ್ ಅಂದ್ರೆ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ ಬ್ಲಾಕೇಜಸ್ ನಾವ್ ಇದು ಕೇಳ್ಕೊಂಡ್ ಬಂದಿರ್ತೀವಿ ಚಿಕ್ಕ ವಯಸ್ಸಿಂದ ಅಯ್ಯೋ ನೀನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ನೀನ್ ಎಲ್ಲೂ ನಿನ್ ಕೆಲ್ಸಾನೇ ಸಿಗಲ್ಲ ಅಂತ ಇದೆಲ್ಲ ಹೇಳ್ಬಿಟ್ಟಿರ್ತಾರಲ್ವಾ ಸಮ್ವೇರ್ ಅದು ಬ್ಲಾಕ್ ಆಗ್ಬಿಟ್ಟಿರುತ್ತೆ ಆದ್ರೆ ನಮಗದು ಕಲಿಯಕ್ ಆಗ್ತಿರಲ್ಲ ಅದೊಂದು ಬ್ಲಾಕ್ ನಮ್ಗೆ ಅದು ಎಲ್ಲಿ ಹೋಗುತ್ತೆ ಅಂದ್ರೆ So, ನಾವ್ ಯಾವಾಗ್ಲೂ success- ಹಿಂದ್ಗಡೆ ಜರುಗ್ತೀವಿ ನಾವು ನಮ್ಮ ಇವಾಗ ಅಲ್ಲೊಂದ್ ಪ್ರೆಸೆಂಟೇಶನ್ ಇರುತ್ತೆ ಆಫೀಸ್ ಅಲ್ಲಿ ಸೇ ಸಪೋಸ್ ನನಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ ಸೊ ನಾನು ಹಿಂದ್ಗಡೆನೇ ಇರ್ತೀನಿ ನಾನು ಹಿಂದ್ಗಡೆ ಇದ್ದಾಗ ಹೌ ವಿಲ್ ಮೈ ವಿಸಿಬಿಲಿಟಿ ಬಿ ಸೀನ್ ಟು ಆರ್ ಬಾಸ್ ಅಲ್ಲಿ ಬಾಸ್ ಕಣ್ಣಿಗೆ ಕಾಣಿಸಿಲ್ಲ ಅಂದ್ರೆ ಎಲ್ಲಿಂದ ಪ್ರಮೋಷನ್ ಸಿಗುತ್ತೆ ಎಲ್ಲಿಂದ ಸ್ಯಾಲರಿ ಹೈಕ್ ಸಿಗುತ್ತೆ ಸಿ ವೇರ್ ಆಲ್ ದ ಬ್ಲಾಕೇಜಸ್ ವಿಲ್ ಟರ್ನ್ ಫಾರ್ ಯೋರ್ ಮನಿ ಸಿ ದಿಸ್ ಇಸ್ ಹೌ ಇಟ್ ಇಸ್ ತುಂಬಾ ಇದೆ ಇದು ಒಂದಕ್ಕೊಂದು ರಿಲೇಷನ್ ತುಂಬಾ ಎಕ್ಸೈಟಿಂಗ್ ಆಗಿದೆ ಮನಿ ರೇಖಿ ಏನಿದು ಸಿ ಮನಿ ರೇಖಿ ಇಸ್ ಅನದರ್ ರೇಖಿ ಫಾರ್ಮ್ ಓಕೆ ಇದು ಬಂದು ಸ್ಟೀಫನ್ ಬ್ರೇಲ್ ಅನ್ನೋರು ಇದನ್ನ ಕಂಡಿಡ್ದಿದ್ದು ಮನಿ ರೇಖಿ ವೇರ್ ವಿ ಯೂಸ್ ಸಿಂಬಲ್ಸ್ ಆಫ್ ಮನಿ ಅದು ಓಕೆ ಸೊ ಅದ್ರಲ್ಲೂ ಬಿಗಿನರ್ ಲೆವೆಲ್ ಇದೆ ಸೊ ಮಾಸ್ಟರ್ ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ ತನಕ ಅದ್ರಲ್ಲೂ ಇದೆ ರೇಖಿ ಸೆಪರೇಟು ಮನಿ ರೇಖಿ ಸೆಪರೇಟಾ ಯಾ ಇಟ್ ಇಸ್ ಬೋತ್ ಸೆಪರೇಟ್ ಬಟ್ ಇಟ್ ಇಸ್ ಏನೋ ಇಲ್ಲಿ ಸಿಂಬಲ್ಸ್ ಬೇರೆ ಅಲ್ಲಿ ಸಿಂಬಲ್ಸ್ ಬೇರೆ ಅಷ್ಟೇ ಅಂದ್ರೆ ಆರ್ ದೇರ್ ರೇಖಿ ಫಾರ್ ಹೆಲ್ತ್ ಸೆಪರೇಟ್ No, ಅದಿಲ್ಲ only for money it is like that. ಓಕೆ ಬಿಕಾಸ್ Only for money Reiki it is like that, where it shifts your money energy basically. See, money Reiki ಅಂದ್ರೆ ನೀವು ಮಾಡಿದ ತಕ್ಷಣ ಏನೋ ಮಿಲಿಯನ್ಸ್ ಆಫ್ ಡಾಲರ್ಸ್ ಇಲ್ಲಂದ್ರೆ ಲಕ್ಷ ಕೋಟಿ ದುಡ್ಡು ನಿಮ್ಮ ತೊಡೆ ಮೇಲೆ ಬಂದು ಬೀಳುತ್ತೆ ಅಂತ ಅಲ್ಲ. ಸಿ ಇಟ್ ವಿಲ್ ಶಿಫ್ಟ್ ಯೋರ್ ಎನರ್ಜೀಸ್. ಇವಾಗ ಆ ಎನರ್ಜಿ ಶಿಫ್ಟ್ ಆದಾಗ ಹೇಳ್ತೀನಿ. ಸೇ ಸಪೋಸ್ ನೀವೊಂದು ಕಾಫಿಗೆಲ್ಲೋ ಹೋದ್ರಿ, ಅಲ್ಲಿ ಯಾರನ್ನೋ ಮೀಟ್ ಮಾಡ್ತೀರಾ, ದಟ್ ಪರ್ಸನ್ ಮೈಟ್ ಬಿ ಅ ಬಿಗ್ಗೆಸ್ಟ್ ನಿಮಗೆ ಎಲ್ಲೋ ಒಂದು ಕಾಂಟ್ಯಾಕ್ಟ್ ನಿಮಗ್ ಕೊಡಿಸ್ಬೋದು ನಿಮ್ ಲೈಫ್ ಅಲ್ಲಿ ಕೆರಿಯರ್ ಅಲ್ಲಿ. ಇಟ್ ಓಪನ್ಸ್ ಇಟ್ ಓಪನ್ಸ್ ಅಪ್ ಫಾರ್ ಯು. ಸಿ ದಟ್ ಮನಿ ಡೈರೆಕ್ಟ್ ಆಗಿ ಬರ್ಬೇಕು ಅಂತಲ್ಲ. ಸಮ್ ಟೈಮ್ಸ್ ಸಿ ನೀವ್ ಮನಿ ಯಾರಿಗೋ ಕೊಟ್ಟಿರ್ತೀರ, ಎಷ್ಟೋ ವರ್ಷಗಳು ಆಗ್ಬಿಟ್ಟಿರುತ್ತೆ, ಅದ್ ನೀವು ಕೂಡ ಮರ್ತೋಗಿರ್ತಾರ. ಇಟ್ ಮೈಟ್ ಕಮ್ ಬ್ಯಾಕ್ ಟು ಯು. ಸಿ ಇಟ್ ಮೈಟ್ ಕಮ್ ಬ್ಯಾಕ್ ಟು ಇನ್ ಫಾರ್ಮ್ ಆಫ್ ಮನಿ ಆಲ್ಸೋ, ಆರ್ ಆಪರ್ಚುನಿಟೀಸ್ ಆಗಿ. ಈ ತರ ನೀವ್ ಎಲ್ಲೋ ಮೀಟ್ ಮಾಡ್ತೀರಾ, ಇಲ್ಲಾಂದ್ರೆ ನಿಮ್ಗೊಂದು ಕ್ರಿಯೇಟಿವ್ ಐಡಿಯಾ ಹಿಂಗೆ ಅಂತ ಬರುತ್ತೆ, ವೇರ್ ಇಟ್ ಎಕ್ಸ್ಪ್ಯಾಂಡ್ಸ್ ಯುವರ್ ಬಿಸ್ನೆಸ್. ಸಿ these are the things how money reiki will help you shift your energies. ಓಕೆ ಆಕ್ಚುಲಿ ಬರೀ ರೇಖಿಯಲ್ಲೂ ಇದೆಲ್ಲ ಆಗುತ್ತೆ. ನೀವ್ ಸ್ಪೆಸಿಫಿಕ್ ಆಗಿ ಇನ್ನ ನೀವ್ ಅದ್ರಲ್ಲಿ ಡೀಪ್ ಆಗಿ ಕಲಿಬೇಕು ಅಂದ್ರೆ ಮನಿ ರೇಖಿ ಸೊ ಕಲ್ತ್ಕೋಬಹುದು. ಫಸ್ಟ್ ಬಟ್ ಮನಿ ರೇಖಿ ಕಲ್ತ್ಕೊಳ್ಬೇಕು ಅಂದ್ರೆ ಲೆವೆಲ್ 1 and 2 ಮಾಡಿದ್ರೆ ರೇಖಿ ಇಟ್ ವಿಲ್ ಬಿ ಬೆಟರ್ ಫಾರ್ ಮನಿ ರೇಖಿ. ಓಕೆ ಹಾ, ಬಟ್ ದಿಸ್ ರೇಖಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾರ್ಮಲ್ ರೇಖಿ Yes. ಫೌಂಡೇಶನಲ್ ದ ರೇಖಿ. ಫೌಂಡೇಶನಲ್ ಸೊ ರೇಖಿ ಇದರಲ್ಲಿ ನೀವು ಹೇಳಿದ್ರಿ ಲೆವೆಲ್ 1 ಅಲ್ಲಿ ಯು ಕ್ಯಾನ್ ಡೂ ಸೆಲ್ಫ್ ಹೀಲಿಂಗ್ ಎಸ್ ಅಂಡ್ ಬೇಸಿಕ್ ಸಿಂಬಲ್ಸ್ Yes. ಅಂತ. ಇಟ್ ಇಸ್ ಅಂಡ್ ಲೆವೆಲ್ 2 ಅಲ್ಲಿ ಯು ಕ್ಯಾನ್ ಡೂ ಇಟ್ ಫಾರ್ ಅದರ್ಸ್ Yes. ವಿತ್ ಮಚ್ ಮೋರ್ ಇವಾಲ್ವ್ಡ್ ಸಿಂಬಲ್ಸ್. ಇವಾಗ ವೇರ್ ಇಸ್ ದ ನೀಡ್ Yeah. ಫಾರ್ 3 ಡಿಫರೆಂಟ್ Yeah. ಲೆವೆಲ್ಸ್? ಅದು Yes. ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಸಿ ಇವಾಗ ರೇಖಿಯಲ್ಲಿ ದೇರ್ ಆರ್ 5 ಲೆವೆಲ್ಸ್ ಫ್ರಮ್ Oh. 1 to 5 ಅಂತ. ಓಕೆ ಓಕೆ 1 2 ಅಂತ ಬಂದು ಇಟ್ ಇಸ್ ಅ ಪ್ರಾಕ್ಟಿಷನರ್ ಲೆವೆಲ್ ಅಂತೀವಿ. 3 is also called as practitioner only. 4 is called as the master. And the 5th one is called as the grand master. ಓಕೆ ಸೊ ಇದು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ, ಸಿ ಇವಾಗ ನೀವ್ ಯಾವ್ದೇ ಸ್ಕೂಲ್ಗೆ ಹೋದ್ರುನು ಓಕೆ ಕಲಿಬೇಕಾ, ಆಮೇಲಿಂದಾನೆ ಝೀಗ್ ತನಕ ಹೋಗ್ಬೇಕು ಅಲ್ವಾ. ಒಂದು ಪ್ರೈಮರಿ ಕ್ಲಾಸ್ ಇಂದಾನೆ PhD ತನಕ ನಾವು ಹೋಗಕ್ ಸಾಧ್ಯ. ಡೈರೆಕ್ಟ್ PhD ನಾವು ಹೋಗಿ ಏನ್ ಕಲಿಯಕ್ ಆಗಲ್ಲ. ಆ. ದ ಸೇಮ್ ವೇ
because of these symbols, okay, there are more symbols as we keep going. Hmm. Now grand master level ಅಲ್ಲಿ ನಾವೇನ್ symbols ನಾವು ಕಲ್ತ್ಕೋತೀವಿ, we cannot apply it in 1 and 2 because our body cannot take those energies. ಅದು ಹೈ ಲೆವೆಲ್ ಅಲ್ಲಿ ಇರುತ್ತಾ ಅದು, ವಿ Okay. ಕ್ಯಾನ್ ನಾಟ್ ಹ್ಯಾಂಡಲ್ ದೋಸ್ ಎನರ್ಜೀಸ್. ಇವಾಗ ಲೆವೆಲ್ 1 and 2 ಅಲ್ಲಿ ಒಂದು ಟ್ಯೂಬ್ ಅನ್ಕೊಳ್ಳೋಣ, ಓಕೆ, ನಿಮ್ದು ಎನರ್ಜಿ ಎಕ್ಸ್ಪಾನ್ಷನ್ ಇಷ್ಟಿರುತ್ತೆ. ಹ್ಮ್. ಲೆವೆಲ್ 3 ಹೋಗೋದಾಗ ಇಷ್ಟಾಗತ್ತೆ, ಹ್ಮ್. ಲೆವೆಲ್ 4 ಆದ ಇದಿಷ್ಟು. ಸೊ ಲೆವೆಲ್ 5 ವಿಲ್ ಬಿ ದ ಮ್ಯಾಕ್ಸಿಮಮ್ ಫಾರ್ ಯೋರ್ ಎನರ್ಜಿ ಎಕ್ಸ್ಪಾನ್ಷನ್. Okay. Okay. ಅಂಡ್ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಗ್ರ್ಯಾಂಡ್ ಮಾಸ್ಟರ್ಸ್ ಆಗೋದ್ರಿಂದ ವಿ ಕ್ಯಾನ್ ಟೀಚ್ ರೇಕಿ. ಓನ್ಲಿ ಲೆವೆಲ್ 1 and 2 ಮಾಡಿದಾಗ ಯು ಕ್ಯಾನ್ ನಾಟ್ ಟೀಚ್ ರೇಕಿ ನಾರ್ ಯು ಕ್ಯಾನ್ ಅಟ್ಯೂನ್ ಅದರ್ಸ್. Hmm. ಸೊ ಲೆವೆಲ್ 4 ಬಂದಾಗ ಮಾಸ್ಟರ್ಸ್ ಆದಾಗ ಯು ಕ್ಯಾನ್ ಅಟ್ಯೂನ್ ಓನ್ಲಿ ಲೆವೆಲ್ 1 and 2 ಅಷ್ಟೇ. ಅಲ್ಲೂ Hmm. ಓನ್ಲಿ ವಿತ್ ದ ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ ಯು ಕ್ಯಾನ್ ಅಟ್ಯೂನ್ ಆಲ್ ದ 4 ಲೆವೆಲ್ಸ್. My question goes back again to one important thing. Hmm. ನೀವು ಟಾರು ಆಗ್ಲಿ ರೇಖಿ ಆಗ್ಲಿ ಎನಿ ಒನ್ ಕ್ಯಾನ್ ಡೂ, ಅಂದ್ರೆ ಬೇಸಿಕ್ ಎನರ್ಜಿ ಇರುತ್ತೆ, ಇಂಟ್ಯೂಷನ್. ಬಟ್ ಸ್ಟಿಲ್ ಡೋಂಟ್ ಯು ಥಿಂಕ್ ಯು ನೀಡ್ ಒನ್ ಎಕ್ಸ್ಟ್ರಾ ಸೆನ್ಸರಿ ಪವರು ಏನಾದಿ, ಲೈಕ್ ಯು ಎಕ್ಸ್ಪ್ಲೈನ್ ಇನ್ ದ ಲಾಸ್ಟ್ ಸೆಗ್ಮೆಂಟ್ ಆಲ್ಸೋ, ಕ್ಲಾರ್ವಾಯನ್ಸ್, ಕೆಲವರಿಗೆ ಸ್ಮೆಲ್ಲು, ಕೆಲವರಿಗೆ ಇದು. ಇವಾಗ ಇದೆಲ್ಲ ಎಲ್ಲರಿಗೂ ಇರುತ್ತೆ, ಡಾರ್ಮೆಂಟ್ ಆಗಿರುತ್ತೆ ಅಂತ ಯು ಸೆ. ಬಟ್ ನಾಟ್ ದಟ್ ಎವ್ರಿ ಒನ್ ಇವಾಗ ಲೆವೆಲ್ 1 ಮಾಡಿರೋ ಎಲ್ಲರೂ, ಇಟ್ಸ್ ನಾಟ್ ದಟ್ ದೇ ಕ್ಯಾನ್ ಹೀಲ್ ದೆಮ್ಸೆಲ್ಸ್ ಸಿ, ಅಲ್ವಾ? ಯಾಕೆಂದ್ರೆ ಲೆವೆಲ್ 1 ಅಲ್ಲಿ ಯು ಆರ್ ನಾಟ್ ಲರ್ನಿಂಗ್ ದ ಸಿಂಬಲ್ಸ್ ಅಟ್ ಆಲ್. ಯು ಆರ್ ಓನ್ಲಿ ಡೂಯಿಂಗ್ ವಿತ್ ದ ಬೀಜ ಮಂತ್ರಾಸ್. ಸೊ ಯು ಆರ್ ಸಿ, ಯು ಸೇಯಿಂಗ್ ಸಿಂಬಲ್ಸ್ ಅಲ್ಲಿ ಇನ್ನೊಂದೇನ್ ಗೊತ್ತಾ, ಸಿಂಬಲ್ಸ್ ಅದೊಂದೇ ಬ್ಲಾಕೇಜಸ್ ತೆಗಿಯೋದಲ್ಲ. ಸಿಂಬಲ್ಸ್ ಆರ್ ವೆರಿ ವೆರಿ ಪವರ್ಫುಲ್. ದೇ ಹೆಲ್ಪ್ ಯು ಟು ಕನೆಕ್ಟ್ ಟು ದಿ ಹೈಯರ್ ಸೆಲ್ವ್ಸ್. ಇಟ್ ಗೋಸ್ ಬಿಯಾಂಡ್ ಸ್ಪೇಸ್ ಅಂಡ್ ಟೈಮ್ ಅಂಡ್ ಇಟ್ ಹೆಲ್ಪ್ಸ್ ಯು ಇನ್ ಯುವರ್ ಸೆಲ್ಫ್ ಪವರ್. ಒಂದೊಂದು ಸಿಂಬಲ್ಗೂ ಒಂದೊಂದು ಶಕ್ತಿ ಇದೆ ಇದರಲ್ಲಿ. ಸೊ ದಟ್ ಇಸ್ ಹೌ ದೀಸ್ ಸಿಂಬಲ್ಸ್ ಹೆಲ್ಪ್ ಯು ಟು ಗ್ರೋ. ಆಕ್ಚುಲಿ ಬಂದಿದ ತಕ್ಷಣ ಸಿ, ಕ್ಲೇರ್ವಾಯನ್ಸ್ ಬಂದು ಕೆಲವ್ರಿಗೆ ಬೈ ಬರ್ತು ತುಂಬಾ ಚೆನ್ನಾಗಿರುತ್ತೆ, ಕೆಲವ್ರಿಗೆ ಆವಾಗ ಬರುತ್ತೆ, ಕೆಲವ್ರಿಗೆ ಇರೋದೇ ಇಲ್ಲ. ಬಟ್ ಅಫ್ಕೋರ್ಸ್ ವಿತ್ ರೇಕಿ ವೆನ್ ಯು ಆರ್ ಹೀಲಿಂಗ್ ಯುವರ್ ಥರ್ಡ್ ಐ ಚಕ್ರ, ಕ್ಲೇರ್ವಾಯನ್ಸ್ ಬಂದೆಲ್ಲ ಇಟ್ ಇಸ್ ರಿಲೇಟೆಡ್ ಟು ಯುವರ್ ಥರ್ಡ್ ಐ ಚಕ್ರ. ನೌ ಇಟ್ ಮೇಕ್ಸ್ ವೆನ್ ಯು ಸೆನ್ಸ್. ಆರ್ ಹೀಲಿಂಗ್ ಯುವರ್ ಥರ್ಡ್ ಐ ಚಕ್ರ, ಇಟ್ ಸ್ಟಾರ್ಟ್ಸ್ ಓಪನಿಂಗ್ ಅಪ್ ಫಾರ್ ಯು. ಆ ಡಾರ್ಮೆಂಟ್ ಇರೋದೆಲ್ಲ ಆಕ್ಟಿವ್ ಆಗುತ್ತೆ. ಹೌದು. ಸೊ ಕ್ಲಾರ್ವಾಯಂಟ್ ಆಗ್ಲಿ, ಹೌದು. ಏನಾಗ್ಲಿ, ಹೌದು. ಆಲ್ ದ ಕ್ಲೈರ್ಸ್ ಆಫ್ ಇಟ್ ಹೌದು, ಓಪನ್ಸ್ ಅಪ್ ಬಿಕಾಸ್ ಯು ಆರ್ ಕ್ಲಿಯರಿಂಗ್ ಇಟ್. ಎಸ್. ಓಕೆ. ಇವಾಗ ನೀವು ಸಿಂಬಲ್ಸ್ ಅಂತ ಹೇಳಿದ್ದೆ, ಆ ಕಾಲದಲ್ಲಿ ನಾವು ಒಂದು ಸ್ವಸ್ತಿಕ್ ಸಿಂಬಲ್ ಹಾಕ್ತಿದ್ವಿ, ಒಂದು ಸ್ಟಾರ್ ರಂಗೋಲಿ ಹಾಕ್ತಿವಿ, ಇದೆಲ್ಲಾನು ಸಿಂಬಲ್ಸೇ. ನಾವು ಮನೇಲಿ ಹೌದು. ಬೆಳಗ್ಗೆ ಎದ್ದ ಹೌದು, ತಕ್ಷಣ ಹೌದು, ಹಾಕೋದು. ಹೌದು. ಬಟ್ ಅನ್ಫಾರ್ಚುನೇಟ್ಲಿ ವಿ ಡಿಡ್ಂಟ್ ಡಾಕ್ಯುಮೆಂಟ್, ವಿ ಡಿಡ್ಂಟ್ ಸ್ಟ್ರಕ್ಚರ್ ಇಟ್. ಎಸ್. ಡು ಯು ಥಿಂಕ್ ಇದು ಅಡ್ವಾಂಟೇಜ್ ಆಯ್ತಾ ರೇಖಿ ಪಾಪ್ಯುಲರ್ ಆಗಕ್ಕೆ? ಇರ್ಬೋದು, ಓಕೆ. ಇರ್ಬೋದು. ಬಟ್ ಹಿಯರ್ ಆಲ್ಸೋ ಇವನ್ ಡಾಕ್ಟರ್ ಮಿಕಾ ಉಸೋಯಿ ಕೂಡ ಅವರು ಕೂಡ ಇವನ್ ದೇರ್ ಆರ್ ಸಮ್ ಇಂಡಿಯನ್ ಸಿಂಬಲ್ಸ್. ಓ. ಯಾ, ಇನ್ ದಿಸ್ ಲೆವೆಲ್ 2 ಅಲ್ಲಿ ಇಂಡಿಯನ್ ಸಿಂಬಲ್ಸ್ ಇದೆ ಅದರಲ್ಲಿ. ಸಿ, ದಟ್ ಇಸ್ ವಾಟ್ ಹಿ ಗಾಟ್ ಥ್ರೂ ಹಿಸ್ ಕ್ಲೇರ್ವಾಯನ್ಸ್. ಸಿ, ಆಮೇಲೆ ನಾವು ಗ್ರ್ಯಾಂಡ್ ಮಾಸ್ಟರ್ಗೆ ಹೋದಾಗ ಎಷ್ಟೊಂದ್ ಜನಕ್ಕೆ ಅವ್ರಿಗೆ ಆದಂತ ಪರ್ಸನಲ್ ಸಿಂಬಲ್ಸ್ ಕೂಡ ಡೌನ್ಲೋಡ್ಸ್ ಬರುತ್ತೆ, ಅವ್ರಿಗೆ ಆದಂತ ಗೈಡೆನ್ಸಸ್ ಬರುತ್ತೆ, ಓಕೆ. ಸೊ which they start seeing, Mm. every time when they sit for self healing or meditation ಮಾಡುವಾಗ ಅವ್ರಿಗೆ ಆದಂತ ಒಂದು ಸಿಂಬಲ್ಸ್ ಬರ್ತಾ ಇರುತ್ತೆ. ಸಿ, ಈಚ್ ಗ್ರ್ಯಾಂಡ್ ಮಾಸ್ಟರ್ ಇಸ್ ಡಿಫ್ರೆಂಟ್, ಆಯ್ತಾ? ಎನರ್ಜೀಸ್ ವಿಲ್ ನಾಟ್ ಬಿ ದ ಸೇಮ್ ಫಾರ್ ಎವ್ರಿಬಡಿ. ಇಟ್ ಇಸ್ ನಾಟ್ ದಟ್ MBBS ಮಾಡಿರೋ ಎಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೂ ಇಷ್ಟೇ ನಾಲೆಜ್ ಡೌನ್ಲೋಡ್ ಆಗಿರುತ್ತೆ. ಆದ್ರೆ ಅವರು ಡಾಕ್ಟರ್ ಆಗೋ ಸಿ, ಟೈಮಲ್ಲಿ ನಾವು ಓದೋದ್ ಒಂದೇ ಸಿಲೆಬಸ್ ಓದ್ತೀವಿ, ಬಟ್ ಇವಾಗ ಡಾಕ್ಟರ್ಸ್ ಆದ್ಮೇಲೂ ಒಬ್ರ ಹತ್ರ ಹೋದ್ರೆ ಚೆನ್ನಾಗಾಗತ್ತೆ ಅಂತ ಹೇಳ್ತೀವಿ, ಒಬ್ರ ಹತ್ರ ಹೋದ್ರೆ ನಮ್ಗೆ ಆಗ್ಲೇ ಇಲ್ಲ ಅಂತ ಹೇಳ್ತೀವಿ. ಇಟ್ ಡಿಪೆಂಡ್ಸ್ ಅಪಾನ್ ದೇರ್ ಎನರ್ಜಿ, ದೇರ್ ವೇ ಆಫ್ ಹೀಲಿಂಗ್, ದೇರ್ ವೇ ಆಫ್ ಡೂಯಿಂಗ್. ಬಟ್ ಅವ್ರು ಓದಿರೋದು ಸಿಲೆಬಸ್ ಅಂತೂ ಸೇಮ್ ಅಲ್ವಾ? ಅದೇ ತರ ನಾವುಗಳು ಅಷ್ಟೇ, ನಾವು ಓದಿರೋ ಸಿಲೆಬಸ್ ಸೇಮ್ ಇರುತ್ತೆ, ಬಟ್ ಇಟ್ ಡಿಪೆಂಡ್ಸ್ ಅಪಾನ್ ಈಚ್ ಮೆಂಟಾರ್ಸ್ ಎನರ್ಜಿ ಲೆವೆಲ್ಸ್. ಇವಾಗ ಹೌ ಲಾಂಗ್ ಡಸ್ ಇಟ್ ಟೇಕ್ ಒಬ್ರು ಬಿಗಿನರ್, ಓಕೆ ನಾನು ಹೀಲ್ ಆಗ್ಬೇಕು, ನಂಗೆ ಹೆಂಗೋ ಇಂಟ್ಯೂಷನ್ ಪವರ್ ಎಲ್ಲ ಮಾಡಬೇಕು, ಐ ವಾಂಟ್ ಟು ಕಮ್ ಅಂಡ್ ಲರ್ನ್, ಹೌ ಲಾಂಗ್ ವಿಲ್ ಇಟ್ ಟೇಕ್? ಸಿ, ಆಕ್ಚುಲಿ ಒಂದ್ ಹೇಳ, ಯಾರ್ಗೆ ಆಗ್ಲಿ ಸ್ಪಿರಿಚುಯಾಲಿಟಿ ನಾವ್ ಚೂಸ್ ಮಾಡಕ್ಕಾಗಲ್ಲ, ಸ್ಪಿರಿಚುಯಾಲಿಟಿ ಚೂಸಸ್ ಅಸ್. ಓಕೆ, ವಿ ಕ್ಯಾನ್ ನಾಟ್ ಚೂಸ್ ಸ್ಪಿರಿಚುಯಾಲಿಟಿ, ವಿ ಕ್ಯಾನ್ ನಾಟ್ ಚೂಸ್ ದೀಸ್ ಡಿವೈನ್ ನಾಲೆಜಸ್. ಸೊ ಯು ಸೇಯಿಂಗ್ ರೈಕಿ ಎಲ್ಲರಿಂದ ಮಾಡಕ್ಕಾಗಲ್ವಾ? ಇಟ್ ಹ್ಯಾಸ್ ಟು ಬಿ ಚೋಸನ್. ಓಕೆ. ಎಷ್ಟೊಂದ್ ಜನ ಕಲ್ತ್ಕೊಂಡ್ ಕೂಡ ಬಿಟ್ಬಿಡ್ತಾರೆ, ಇಲ್ಲಾಂದ್ರೆ ಕಲ್ತ್ಕೊಂಡ್ ಅವ್ರು ಮಾಡಕ್ಕೂ ಆಗಲ್ಲ. ಓಕೆ, ಇಟ್ ಇಸ್ ಆಲ್ ಚೋಸನ್. ಎನಿಥಿಂಗ್ ಡಿವೈನ್ ಕಮಿಂಗ್ ಟು ಯು, ಓಕೆ, ಅದು ಬಂದಾಗ ಯು ಶುಡ್ ನೋ ದಟ್ ಎಸ್ ದಿಸ್ ಇಸ್ ಮೈ.
ನನಗಿದು ಬರ್ತಿದೆ ಈ ಗೈಡೆನ್ಸು ನಾನು ತಗೋಬೇಕು ಎಷ್ಟೊಂದು ಸತಿ ಅದು ಗೊತ್ತಾಗೋದೇ ಇಲ್ಲ. ವೈ ಬಿಕಾಸ್ ಅಗೇನ್ ಗೋಯಿಂಗ್ ಬ್ಯಾಕ್ ಟು ದಿ ಫಸ್ಟ್ ಎಪಿಸೋಡ್ಸ್ ಆಫ್ ಅಸ್ ನಮ್ಮ ಫ್ರೀಕ್ವೆನ್ಸಿ ಲೆವೆಲ್ಸ್. ಸಿ ಎಷ್ಟೊಂದು ನಮ್ಮ ಪಕ್ಕದಲ್ಲಿ ಆಸ್ ಐ ಟೋಲ್ಡ್ ಯು ಇವಾಗ ಸ್ಟ್ರಿಂಗ್ಸ್ ಪಿಯಾನೋ ಸ್ಟ್ರಿಂಗ್ಸ್ ನಾನು ನಿಮಗೆ ಕೊಟ್ಟೆ ಆ ಎಕ್ಸಾಂಪಲ್ ಅಲ್ವಾ, ಅದು ನಂದಾಗಿಲ್ಲ ಅಂದ್ರೆ ಅದು ತಗೊಳಲ್ಲ. ಅದೇ ತರ even if $1 million opportunity is passing by me, it will just pass by my shoulders because ನನ್ನ ಫ್ರೀಕ್ವೆನ್ಸಿ ಸ್ಕಾರ್ಸಿಟಿಯಲ್ಲಿದೆ, ನನಗದು ಇನ್ವಿಸಿಬಲ್ ಅಂಡ್ $1 million ಇದು ನಂದಲ್ಲ ಎನರ್ಜಿ ಅಂತ ಹೇಳ್ಬಿಟ್ಟು ಅದು ಹೋಗ್ಬಿಡುತ್ತೆ ಅಷ್ಟೇ. ದಟ್ ಇಸ್ ಆಲ್ಸೋ ಇನ್ವಿಸಿಬಲ್. So one, not everyone can do. ಎಸ್, Okay, even somehow ಎವ್ರಿಬಡಿ ಹಸ್ ಗಾಟ್ ದಿ ಪವರ್ ಟು ಡೂ ಇಟ್. ಆ ಪವರ್ ಎಲ್ರಿಗೂ ಇದೆ. ಆದ್ರೆ to go active in it and to go higher levels, higher in it, levels. or apply it for themselves. ಹೈಯರ್ ಲೆವೆಲ್ಸ್ಗೆ ಹೋಗ್ಬೇಕು ಅಂದ್ರೆ ದಟ್ ವಿಲ್ ಚೂಸ್ ಯು, ಅಂದ್ರೆ ನಿಮಗೆ ಬಂದ್ಬಿಡುತ್ತದು ನಾನು ಮಾಡ್ಲೇಬೇಕು ಅಂತ. Mm. ಐ ನೆವರ್ ಎಕ್ಸ್ಪೆಕ್ಟೆಡ್ ಇನ್ ಮೈ ವಿಯರ್ಡೆಸ್ಟ್ ಡ್ರೀಮ್ಸ್ ಆಲ್ಸೋ ಐ ವಿಲ್ ಬಿಕಮ್ ಅ ರೇಕಿ ಗ್ರ್ಯಾಂಡ್ ಮಾಸ್ಟರ್ ಅಂಡ್ ಐ ವಿಲ್ ಬಿ ಟೀಚಿಂಗ್, ಐ ವಿಲ್ ಬಿ ಹೀಲಿಂಗ್ ಅಂತ ನನಗೆ ನಿಜ How long ನನಗೆ ಅನಿಸ್ಲಿಲ್ಲ. did you take to become a ಸಿ ಇದು ಒಂದೊಂದು ಲೆವೆಲ್ಗೂ 21 days ಆಫ್ ಸೆಲ್ಫ್ ಹೀಲಿಂಗ್ ಇರುತ್ತೆ. ಆಫ್ಟರ್ 21 days ಯು ಕ್ಯಾನ್ ಸ್ಟಾರ್ಟ್ ಹೀಲಿಂಗ್ ಎನಿಬಡಿ. Okay. ಸೊ ಲೆವೆಲ್ 1 2 ಆದ್ಮೇಲೆ ಆಫ್ಟರ್ ವಿ ಟೀಚ್ ಲೆವೆಲ್ level 1 to 1 21 days ನೀವು ಸೆಲ್ಫ್ ಹೀಲಿಂಗ್ ಮಾಡ್ತೀರಾ. ಐ ಟೀಚ್ ಲೆವೆಲ್ 1 and 2 ಟುಗೆದರ್ ಬಿಕಾಸ್ ಏನಾಗುತ್ತೆ ಲೆವೆಲ್ 1 ಅಲ್ಲಿ ಇಟ್ಸ್ ಆಫ್ ನೋ ಯೂಸ್ ಬಿಕಾಸ್ ಓನ್ಲಿ ಇಟ್ಸ್ ದ ಬೀಜ್ ಮಂತ್ರಾಸ್ ಅಂಡ್ ಯು ಆರ್ ನಾಟ್ ಪುಟಿಂಗ್ ದ ಸಿಂಬಲ್ಸ್ ಆಲ್ಸೋ ಆನ್ ಯೋರ್ ಸೆಲ್ಫ್ ಆಲ್ಸೋ. Okay. ನಿಮ್ಮ ಸಿ ಆಸ್ ಐ ಟೋಲ್ಡ್ ಯು ರೂಟ್ಸ್ ಇಂದ ನಾವು ಅದನ್ನ ಹೀಲ್ ಮಾಡಬೇಕು. ಸೊ ಯು ಹ್ಯಾವ್ ಟು ಟಾರ್ಗೆಟ್ ದ ಚಕ್ರಾಸ್. ಸೊ ವೆನ್ ವಿ ಟಾರ್ಗೆಟ್ ದ ಚಕ್ರಾಸ್ ಓನ್ಲಿ ಇವನ್ ಆ ಸೆಲ್ಫ್ ಹೀಲಿಂಗ್ ವಿಲ್ ಸ್ಟಾರ್ಟ್ ಹ್ಯಾಪನಿಂಗ್. ಸೊ ಇದು ಆದ್ಮೇಲೆ ಲೆವೆಲ್ 1 and 2 ಆದ್ಮೇಲೆ 21 days ಆಫ್ ಯೋರ್ ಸೆಲ್ಫ್ ಹೀಲಿಂಗ್ ಅದಾದ್ಮೇಲೆ ದೇ ಕ್ಯಾನ್ ಗೋ ಡೈರೆಕ್ಟ್ಲಿ ಫಾರ್ ಲೆವೆಲ್ 3 ಆಲ್ಸೋ. ಲೆವೆಲ್ 3 ಅಲ್ಲಿ ಅಗೇನ್ 21 days ಆಫ್ ಹೀಲಿಂಗ್ ಅದಾಗಿದ ತಕ್ಷಣ ಲೆವೆಲ್ 4 and ಲೆವೆಲ್ 5. ಸೊ ಫಾರ್ ಎವ್ರಿ ಲೆವೆಲ್ 21 days ಆಫ್ ಸೆಲ್ಫ್ ಹೀಲಿಂಗ್ ಇಸ್ ಇಂಪಾರ್ಟೆಂಟ್ ಬಿಫೋರ್ ಯು ಹೀಲ್ ಅದರ್ಸ್. Okay, but how long is level 1 and level 2? ಈ 2 ದಿನ ಆಗುತ್ತಾ ಇಲ್ಲ 1 month ಆಗುತ್ತಾ? ಸಿ ಇದು ಬಂದು ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ಈಚ್ ಪರ್ಸನ್. ಕೆಲವರು ಒಂದೇ ದಿವಸದಲ್ಲಿ ಎಲ್ಲ ಹೇಳ್ಕೊಟ್ಬಿಡ್ತಾರೆ. ಓಕೆ, ವಾಟ್ ಐ ಡೂ ಇಸ್ ಐ ಟೀಚ್ ದ ಪೋರ್ಷನ್ಸ್ ಲೆವೆಲ್ 1 and 2 ಇನ್ 2 days ತಗೋತೀನಿ ನಾನು. 2 days ಅಲ್ಲಿ ಒಂದು 2 to 3 hours ಐ ವಿಲ್ ಟೀಚ್ ದ ಲೆವೆಲ್ 1 and 2 ಪೋರ್ಷನ್ಸ್. ದೆನ್ ಒಂದು 2 to 3 days ಟೈಮ್ ಕೊಟ್ಬಿಟ್ಟು ಐ ವಿಲ್ ಅಟ್ಯೂನ್ ದೆಮ್. After attunement, mine is a 3 months program for level 1 and 2 where weekly once we will be meeting on Zoom ಆಗಿರ್ಬೋದು. Okay. I will teach different techniques to heal also in this. Okay. How you can heal someone distant. ನಿಮ್ಮ ಐ ವಿಲ್ ಬಿ ಟೀಚಿಂಗ್ ಕೆರಿಯರ್ ಹೀಲಿಂಗ್ ಹೆಂಗ್ ಮಾಡ್ಕೋಬಹುದು ನೀವು. ಅಫ್ಕೋರ್ಸ್ ಹೆಲ್ತ್ ಬಂದೇ ಬರುತ್ತೆ. ರಿಲೇಶನ್ಶಿಪ್ ಹೀಲಿಂಗ್ ಹೆಂಗ್ ಮಾಡ್ಕೋಬಹುದು ಥ್ರೂ ಚಿಟ್ ರೇಖಿ ಅಂತೀವಿ, ಸ್ನ್ಯಾಪ್ ರೇಖಿ ಅಂತೀನಿ. ಆಮೇಲೆ ಒಂದು ಫ್ಯೂಚರ್ ಇವೆಂಟ್ ಹೀಲಿಂಗ್ ಅಂತ ನಾವು ಐ ಟೀಚ್ ಪೀಪಲ್ ವೇರ್ ಇನ್ ಯು ಕ್ಯಾನ್ ಹೀಲ್ ಯುವರ್ ಫ್ಯೂಚರ್ ಇವೆಂಟ್ಸ್. ಸೇ ಸಪೋಸ್ ನಿಮ್ಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. Let's say this episode going live. ಹಾ. It's a future event. Yes. Yeah. Of course, when you give me the date, proper date ಕೊಟ್ಟಾಗ I can heal that. Okay. 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 ಆ ತರ. ಇವಾಗ ಸೊ ಇನ್ ಲೆವೆಲ್ 1 and 2 and 3 months ಆಯ್ತು. ಇವಾಗ for some beginner wants to learn and somehow it's all divine coordination ಇತ್ತು. They joined the class. ಈ 2 days class ಆಯ್ತು, ಆಮೇಲೆ 21 days healing Yes. ಆಯ್ತು. 3 months Yes. they kept practicing with your Yes, guidance yes, ಅಂತೆಲ್ಲ yes, yes. ಆಯ್ತು. ಇವಾಗ ಲೆವೆಲ್ 3 how long it will take? Level 3 also it's the same Same, thing. 3 It's months, the 3 same months. thing. Adu level 3, level 4, level 5 usually that is how we go, that is how we learn. Okay. So it is So 3 ಎಲ್ಲ months. ಒಟ್ಟಿಗೆ ಸೇರಿದ್ರೆ ಒಂದು 8 months of time you need. Worst to case become- 1 year ಅಲ್ಲೂ ಎಲ್ಲ ಹಾ, ಮುಗಿಸ್ಬೋದು. ಎಲ್ಲ ಮುಗಿಸ್ಬೋದು. ಫ್ರಮ್ ಲೆವೆಲ್ 1 to ಗ್ರ್ಯಾಂಡ್ ಮಾಸ್ಟರ್ ನೀವು ಮಾಡಬೇಕು. So, 8 pers- months ಅಲ್ಲಿ ನೀವು ಕಲಿಬಹುದು. ಬಹುದು. ಪರ್ಸನ್ಗೆ ಹಿಂಗಿದ್ದವರು ಕರೆಕ್ಟಾಗಿ ನೀವು ಹೇಳಿದ್ದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ರೆ ಏನ್ ಆಗ್ಬೋದು ಇವ್ರಿಗೆ? ಎಕ್ಸಾಂಪಲ್ ಇಸ್ ಮೀ. ಯು ಆರ್ ದ ಒನ್. ಓಕೆ. ಎಕ್ಸಾಂಪಲ್ ಇಸ್ ಮೀ. ಓಕೆ. ಓಕೆ. ನನಗೆ ಬೇರೆ ಟೂಲ್ಸ್ ಎಲ್ಲಾನು ನಾನು ಏನೇನು ಹೇಳಿದ್ರು ಡಿಫ್ರೆಂಟ್ ಮೊಡ್ಯಾಲಿಟೀಸ್ ಅದು ಒಂದು ಲೆವೆಲ್ ಚೇಂಜ್ ಮಾಡ್ತು ಅಂದ್ರೆ ರೇಖಿ ಇಟ್ ಚೇಂಜ್ಡ್ ಮೀ ಟು ಅನದರ್ ಲೆವೆಲ್ ಆಸ್ ಅ ಪರ್ಸನ್. ಫಸ್ಟ್ ಥಿಂಗ್ ಇಸ್ ಇಟ್ ವಿಲ್ ಸ್ಟಾರ್ಟ್ ಮೇಕಿಂಗ್ ಯು ವೆರಿ ವೆರಿ ಕಾಮ್. ಓಕೆ, ತುಂಬಾ ಸೆಲ್ಫ್ ರಿಫ್ಲೆಕ್ಷನ್ ಅನ್ನೋದು ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. And your intuitions will start improving and your health will start improving. ಪ್ರತಿ ಒಂದು ನಿಮ್ಮ ಕಂಟ್ರೋಲ್ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ಬಂದ್ಬಿಡುತ್ತೆ. and opportunities will start opening up. You will not know only how it is coming. See, as Reiki Grandmasters, I was telling you, we are also called as global healers. Global healers ಏನಕ್ಕೆ ಅಂದ್ರೆ
ವಿ ಕ್ಯಾನ್ ಹೀಲ್ ಎನಿಥಿಂಗ್. ಅಂದ್ರೆ ಎನ್ವೈರನ್ಮೆಂಟ್ ಇರ್ಬೋದು, ನಮ್ಮ ಅರ್ತ್ ಎನ್ವೈರನ್ಮೆಂಟ್ ಇರ್ಬೋದು. ಇವಾಗ ಪ್ಯಾಂಡಮಿಕ್ ಆಯ್ತಲ್ವಾ, ಆವಾಗ ಕೂಡ ಐ ವಾಸ್ ನಾಟ್ ಅ ರೇಕಿ ಗ್ರ್ಯಾಂಡ್ ಮಾಸ್ಟರ್, ಬಟ್ ಮೈ ಗ್ರ್ಯಾಂಡ್ ಮಾಸ್ಟರ್ ವಾಸ್ ಹೀಲಿಂಗ್ ದೆನ್ ವಿತ್ ಹರ್ ಗ್ರ್ಯಾಂಡ್ ಮಾಸ್ಟರ್ಸ್. ದಿ ಕೋ ಹೀಲರ್ಸ್ ಅಂತ ನಾವೇನ್ ಇರ್ತೀವಿ ಆಸ್ ಗ್ರ್ಯಾಂಡ್ ಮಾಸ್ಟರ್ಸ್, ಓನ್ಲಿ ರೇಕಿ ಗ್ರ್ಯಾಂಡ್ ಮಾಸ್ಟರ್ಸ್ ಕ್ಯಾನ್ ಡೂ ದಿಸ್. ಓಕೆ ಎನಿಬಡಿ ಸಫರಿಂಗ್, ಇವಾಗ ಕ್ರಾಶ್ ಆಯ್ತು, ಎಲ್ಲೋ ಕಡೆ ಆಕ್ಸಿಡೆಂಟ್ಸ್ ಆಯ್ತು, ವಿ ಕ್ಯಾನ್ ಹೀಲ್ ಆಲ್ ದೋಸ್ ಪೀಪಲ್. ಸೊ ದಟ್ ಇಸ್ ವೈ ವಿ ಆರ್ ಕಾಲ್ಡ್ ಆಸ್ ಗ್ಲೋಬಲ್ ಹೀಲರ್ಸ್. ಇನ್ನೊಂದು ಇಂಟೆನ್ಷನ್, ಬರೀ ಒಂದು ಇಂಟೆನ್ಷನ್ ಅಲ್ಲೇ ನಾವು ಹೀಲ್ ಮಾಡೋ ಅಷ್ಟ ಕೆಪಾಸಿಟಿ ನಮಗ್ ಬಂದಿರುತ್ತೆ ಈ ಲೆವೆಲ್ಗೆ ಹೋದಾಗ. ಸೊ ಬಟ್ ದಿಸ್ ಆಲ್ಸೋ ಯು ನೀಡ್ ಡೈಲಿ ಪ್ರಾಕ್ಟಿಸ್. ಸಿ, ಜಸ್ಟ್ ಬಿಕಾಸ್ ಐ ಆಮ್ ಅ ರೇಕಿ ಗ್ರ್ಯಾಂಡ್ ಮಾಸ್ಟರ್, ನಾನು ಸೆಲ್ಫ್ ಹೀಲಿಂಗ್ ನಾನು ಸ್ಟಾಪ್ ಮಾಡಕ್ ಆಗಲ್ಲ. ಐ ಡೂ ಮೈ ಸೆಲ್ಫ್ ಹೀಲಿಂಗ್ ಈವನ್ ಟುಡೇ. ವಾಟ್ ಐ ಲರ್ನ್ ಇನ್ ಮೈ ಲೆವೆಲ್ 2, okay, do that. I do it now, but with the symbols, with the grandmaster symbols. ಆ ಸಿಂಬಲ್ಸ್ ಒಂದೇ ಚೇಂಜ್ ಆಗೋದಷ್ಟೇ, ಮಿಕ್ಕಿರೋ ಎಲ್ಲ ಪ್ರೊಸೀಜರ್ ಇಸ್ ದ ಸೇಮ್ ಥಿಂಗ್, ಓನ್ಲಿ ದ ಸಿಂಬಲ್ಸ್ ವಿಲ್ ಚೇಂಜ್ ಫಾರ್ ಯು ಇನ್ ಈಚ್ ಲೆವೆಲ್. How difficult or easy this 8 months? If you feel it is difficult and very difficult, if you want to achieve something in your life, you want to heal yourself, you want to become the best version of yourself, andre everything will be easy. How many hours of practice do you need to become a good healer? See, this is 21 minutes ಅಷ್ಟೇ. ಎವ್ರಿ ಡೇ 21 minutes ಆಫ್ ರೇಕಿ ಪ್ರಾಕ್ಟೀಸ್ ಅಷ್ಟೇ ಇದಾಗದು. ನೀವು ಹೇಳ್ಕೊಡೋದನ್ನೇ 21 minutes ಕರೆಕ್ಟ್ ಆಗಿ 21 minutes ಅಷ್ಟೇ ಮಾಡ್ಬೇಕಾಗಿರೋದು, ಅಷ್ಟೇ and ಸಾಕು. for 8 months whatever you're teaching, if our 21 minutes is the investment, Yes, and that 21 minutes of focus can change your life. yes. Okay, now who is controlling all these things? Is there a board? Is there a community? How do you price structure ಯಾರ್ ಫಿಕ್ಸ್ ಮಾಡ್ತಾರೆ? Is Reiki, because you have a lot of clear cut portions anta ಹೇಳಿದ್ರಿ, syllabus anta ಹೇಳಿದ್ರಿ, so is there a board? How is this Reiki system working globally? See, there is nothing like a board ತರ ಅಂತ ಏನಿಲ್ಲ, but of course there are institutions where they teach Reiki, where we are certified by them, because we are with them ಅಂತ ಅವ್ರಿಗೆ ಗೊತ್ತಿರುತ್ತೆ, ಅವರೆಲ್ಲ ಹೇಳ್ಕೊಡೋದು. ದಟ್ ಇಸ್ ವೈ ಇವನ್ ಐ ಆಮ್ ಟೇಕಿಂಗ್ 3 months. ಸುಮ್ಮನೆ ನಾನು ಬರೀ 2 days ಅಲ್ಲಿ ಹೇಳ್ಕೊಟ್ಬಿಟ್ಟು ಯು ಆರ್ ಅ ರೇಕಿ ಹೀಲರ್ ಅಂತ ನಾನು ಹೇಳಕ್ ಆಗಲ್ಲ. ಸಿ, ದಟ್ ಇಸ್ ವೈ ದಿಸ್ ISO certifications ಇದೆಲ್ಲ ಬರೋದು. ಸಿ, ಬಿಕಾಸ್ ವಿ ಆರ್ ಗವರ್ನಿಂಗ್ ದೆಮ್, ವಿ ಆರ್ ಟೀಚಿಂಗ್ ದೆಮ್ ಪ್ರಾಪರ್ಲಿ ಸೊ ದಟ್ ದೇ ಕ್ಯಾನ್ ಹೀಲ್ ಅದರ್ಸ್ ಆಲ್ಸೋ. ಅಂಡ್ ಆಸ್ ಐ ಟೋಲ್ಡ್ ಯು, ನಮ್ಮ ಕೋ ಹೀಲರ್ಸ್ ಇರ್ತಾರೆ. ಸೊ ವಿತ್ ದೆಮ್ we come together, we discuss things and we give healings ಈ ತರ. And coming to another question is for you, ಯಾರ್ ಇದನ್ನೆಲ್ಲ the money ಇದನ್ನೆಲ್ಲ ರೇಟ್ ಯಾರ್ ಫಿಕ್ಸ್ ಮಾಡ್ತಾರೆ ಅಂತ. See, it depends upon their money energies again here. Of See, healers. this is actually energetic. See, healing ಅಂದ್ರೇನೆ, holistic healing ಅಂದ್ರೇನೆ, it is energy healing. See, we are all dealing with energies here. See, ನಿಮ್ಮ ರೇಟು ನನ್ನ ರೇಟು ಒಂದೇ ಇರಲ್ಲ. ಇವಾಗ ಸೋಷಿಯಲ್ ಮೀಡಿಯಾ ಇಸ್ ಇನ್ ಸಚ್ ಬೂಮ್, ರೈಟ್? ಈಚ್ ಪರ್ಸನ್ ಅವ್ರವ್ರದೇ ಆದಂತ ಒಂದು ರೇಟು, ಅವ್ರದ್ದೇನ್ ಸ್ಪೆಸಿಫಿಕ್ ಇಲ್ಲ. ಕೆಲವ್ರು ಅದನ್ನೇ 15,000 ಅಲ್ಲಿ ಮಾಡೋರು ಇದಾರೆ, ಕೆಲವ್ರು ಅದನ್ನೇ 35, 50, 60 ಅಲ್ಲಿ ಮಾಡೋರು ಇದಾರೆ, ಸೋಷಿಯಲ್ ಮೀಡಿಯಾ ಪೀಪಲ್, ರೈಟ್ ಅಲ್ವಾ? ಸೊ ಇಟ್ ಡಿಪೆಂಡ್ಸ್ ಅಪಾನ್ ದೇರ್ ಎನರ್ಜಿ ಸಿಸ್ಟಮ್ಸ್, ಇಲ್ಲಾಂದ್ರೆ ಅವ್ರು ಕೊಡೋದು ಏನ್ ಕೊಡ್ತಾರೆ ಅಂತ. ಸಿ, ಅಗೇನ್ ಇಫ್ ದೇ ಆರ್ ಚಾರ್ಜಿಂಗ್ 60 ಅಂದ್ರೆ ಅದಕ್ಕಷ್ಟು ಅವ್ರು ಕೊಡ್ತಿರ್ಬೋದಲ್ವಾ? ದ ಸೇಮ್ ವೇ, ಇವಾಗ ನಾನ್ ಇಷ್ಟು ಚಾರ್ಜ್ ಮಾಡ್ತೀನಿ ಅಂದ್ರೆ ಐ ಆಮ್ ಗಿವಿಂಗ್ ಸೋ ಮಚ್ ಆಫ್ ಕಾಂಟೆಂಟ್ ಟು ದೆಮ್, ಐ ಆಮ್ ಗಿವಿಂಗ್ ಸೋ ಮಚ್ ಆಫ್ ಲರ್ನಿಂಗ್ಸ್ ಟು ದೆಮ್. Because if it is a syllabus kind of a thing today in the Google world, and today in all the documentation with AI, all the syllabus I will get to know. I just have to prompt AI, ಹೌದು. ChatGPT ಗೆ ಹೌದು. ಕೇಳಬೇಕು, what is Reiki, what is level 1, enough content ಇದೆ. ಹೌದು, Why do I need to come to a person and learn? ಬಿಕಾಸ್ ಅಟ್ಯೂನ್ಮೆಂಟ್ AI ಕೊಡಕ್ಕಾಗಲ್ಲ. ದಟ್ ಇಸ್ ದಿ Why can't AI I can self attune? ಹೆಂಗ್ ತಗೋತೀರಾ ಸೆಲ್ಫ್ ಅಟ್ಯೂನ್? ಇವಾಗ ದೀಕ್ಷೆ, ಮಂತ್ರ ದೀಕ್ಷೆ ಏನೇ ಗುರುಗಳ ಹತ್ರ ಹೋಗಿ ತಗೋತೀರಾ ನೀವು? ಕೆಲವು ಮಂತ್ರಗಳೆಲ್ಲ ಗುರುಗಳಿಂದನೇ ಕಲಿಬೇಕು ಅಂತ ಇದೆ, ರೈಟ್? ಇನ್ ಅವರ್ ಸನಾತನ ಧರ್ಮ ಆಲ್ಸೋ. ಅದು ಗೂಗಲ್ ಮಾಡಿದ್ರೆ ಅದು ಮಂತ್ರ ಬರುತ್ತಲ್ವಾ? ಬಟ್ ಅಲ್ಲಿ ದೀಕ್ಷೆ ತಗೊಂಡ್ಮೇಲೆ ನಾವು ಚಾಂಟ್ ಮಾಡಿದ್ರೆ ಅದಕ್ಕೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ, ರೈಟ್? ದ ಸೇಮ್ ವೇ, even in this also I would like to tell the viewers especially, ಇವಾಗ ದುಡ್ಡು ಕಡಿಮೆ ಅಂತ ಹೇಳಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಯೂನ್ಮೆಂಟ್ಸ್ ರೆಕಾರ್ಡೆಡ್ ಇರೋದನ್ನು ಬರುತ್ತೆ, ಬಟ್ ಪ್ಲೀಸ್ ಡೋಂಟ್ ಎವರ್ ಟೇಕ್ ದಟ್. ಅದು ರೆಕಾರ್ಡೆಡ್ ಅಟ್ಯೂನ್ಮೆಂಟ್ಸ್ ವಿಲ್ ನೆವರ್ ವರ್ಕ್.
ಬಿಕಾಸ್ ಅದು ಆಕ್ಚುಲಿ ವರ್ಕ್ ಆಗೋದು ವಿತ್ ದೇರ್ ನೇಮ್ಸ್ ವಿ ಡೂ ಇಟ್ ವಿತ್ ದೇರ್ ಯೋರ್ ಲೀಗಲ್ ನೇಮ್ಸ್ ಇಂದ ನಾವು ಅಟ್ಯೂನ್ಮೆಂಟ್ ಕೊಡೋದು. ವಿ ಹ್ಯಾವ್ ಅ ಪ್ರಾಸೆಸ್ ಟು ಡೂ ದೋಸ್ ಅಟ್ಯೂನ್ಮೆಂಟ್ಸ್. ಓಕೆ, Okay. ಸೊ ದಟ್ ಅಟ್ಯೂನ್ಮೆಂಟ್ ಹ್ಯಾಸ್ ಟು ಬಿ ಲೈವ್, ವೆದರ್ ಇಟ್ ಇಸ್ ಆನ್ಲೈನ್ ಆರ್ ಆಫ್ಲೈನ್, ಬಟ್ ಲೈವ್ ಆಗಿರ್ಬೇಕು ಅಟ್ಯೂನ್ಮೆಂಟ್ಸ್. ಡೋಂಟ್ ಎವರ್ ಟೇಕ್ ಅಲ್ಲಿ ದುಡ್ಡು ಕಡಿಮೆ ಅಂತ ಹೋಗಿ ಅಲ್ಲಿ 3,000ಕ್ಕೆ ಹೇಳ್ಕೊಟ್ಬಿಡ್ತಾರೆ ಆನ್ಲೈನ್ ಅಲ್ಲಿ ಅಂತ ಹೋಗಿ ಹೇಳಿ. ರೆಕಾರ್ಡೆಡ್ ಅಟ್ಯೂನ್ಮೆಂಟ್ಸ್ ಮಾತ್ರ ತಗೋಬೇಡಿ. ಇವಾಗ ಅಟ್ಯೂನ್ಮೆಂಟ್ ನಡೆದಿಲ್ಲ, ನಾನು ಎಲ್ಲಿ ಕಲ್ತ್ಕೊಂಡ್ಬಿಟ್ಟೆ ಏನೇನೋ ಸಿಂಬಲ್ಸು ಎಲ್ಲ ಇವಾಗ ಸಿಗತ್ತೆ. ಇವಾಗ ವಿಲ್ ಐ ನಾಟ್ ಬಿ ಏಬಲ್ ಟು ಹೀಲ್? It will not work for you. It will not work for a longer time. This is exactly what my problem is. It is a universal energy. Who is this person, a grandmaster or someone, to block that? ನಾ ಬ್ಲಾಕೇ ಮಾಡ್ತಿಲ್ಲ. ಏನಕ್ಕೆ work ದಟ್ ಆಗ್ತಿಲ್ಲ? ದಟ್ ಇಸ್ ದಿ ರೂಲ್ಸ್ ಆಫ್ ರೇಖಿ. ಇವಾಗ ನೀವು ಮಂತ್ರ ನಾನು ಹೇಳ್ದಂಗೆ ಓಕೆ, ಮತ್ತೆ ನಮ್ ಸನಾತನ ಧರ್ಮದಲ್ಲಿ ಏನಕ್ಕೆ ಇಟ್ಟಿದ್ದಾರೆ? ಇಲ್ಲ. ಗುರುಗಳಿಂದನೇ ನಾವು ತಗೋಬೇಕು. ಇವಾಗ ಕೆಲವೊಂದು ಹೋಮಗಳು ಅಲ್ಲಿ ಟೆಲ್ ಯು, ಇವಾಗ ದುರ್ಗಾ ಹೋಮ ಅಂಡ್ ಆಲ್, ಆಸ್ ಫಾರ್ ಆಸ್ ಐ ನೋ ಮೈ ನಾಲೆಡ್ಜ್, ಮನೇಲಿ ಮಾಡೋಂಗಿಲ್ಲ ಅದು. ಓಕೆ, ದೇವಸ್ಥಾನದಲ್ಲೇ ಮಾಡಬೇಕು ಅಂತ course, ಇದೆ, yes. ಆಯ್ತಾ? ಏನಕ್ಕೆ ಅದ್ ರೂಲ್ಸ್ ಮಾಡಿರೋದು? ಬಟ್ ಸಿ ಅದರಲ್ಲೇ ಇವಾಗ ಕೆಲವು ಇದು ದೀಕ್ಷೆ ಎಲ್ಲ ನಾವು ಗುರುಗಳಿಂದನೇ ತಗೋಬೇಕು. ಹೌದು. ಬಟ್ ಬೇಸಿಕಲಿ ವಾಟ್ ಹ್ಯಾಪನ್ಸ್ ಇನ್ ಅ ನಾರ್ಮಲ್ ಥಿಂಗ್ ಇಸ್ ಒಂದು ಗಾಯತ್ರಿ ಮಂತ್ರ ದೀಕ್ಷೆ ಇರ್ಬೋದು. ಬಟ್ ನಾರ್ಮಲ್ ವಿಮೆನ್ ಹೂ ಆರ್ ನಾಟ್ ಸಪೋಸ್ ಟು ಡೂ ಆಲ್ ದೀಸ್ ಥಿಂಗ್ಸ್ ಶ್ಲೋಕ ಹೇಳ್ತಾರೆ, ಸ್ತೋತ್ರಗಳು ಹೇಳ್ತಾರೆ, ಹೌದು. ಅದು ವರ್ಕ್ ಆಗುತ್ತೆ. ಇವಾಗ ಮೆನಿ ವಿಮೆನ್ ಆರ್ ಮೆನಿ ಪೀಪಲ್ ಹೌದು. ಡೋಂಟ್ ಹ್ಯಾವ್ ಗುರುಸ್, ಬಟ್ ಎವ್ರಿಬಡಿ ಗೋಸ್ ಟು ಅದಕ್ಕೆ ಅಲ್ವಾ ಇವಾಗ ಲೆವೆಲ್ 1 ಇಟ್ಟಿರೋದು. ಯು ಲರ್ನ್ ಬೀಜ ಮಂತ್ರಾಸ್ ನೀವೇ ಲರ್ನ್ ಮಾಡ್ಕೊಳ್ಳಿ. ಬಟ್ ಅದು ಏನಂದ್ರೆ ದಟ್ ಐ ಟೋಲ್ಡ್ ಯು ಅಲ್ವಾ, ಮೆಟ್ಲಿಗೆ ಲಿಫ್ಟ್ಗೆ ಡಿಫ್ರೆನ್ಸ್. ಸೊ ವೆನ್ ಯು ಡೂ ದ ಅಟ್ಯೂನ್ಮೆಂಟ್ ಅಂದ್ರೆ ಅಟ್ಯೂನ್ಮೆಂಟ್ ಅಲ್ಲ, ವೆನ್ ಯು ಕ್ಯಾನ್ ಹೀಲ್ ಯುವರ್ ಚಕ್ರಾಸ್ ವಿತ್ ಓನ್ಲಿ ವಿತ್ ಬೀಜ ಮಂತ್ರಾಸ್ ಆಲ್ಸೋ. ಸೇ ಬೀಜ ಮಂತ್ರಾಸ್ ಅಂದ್ರೆ ಫಾರ್ ರೂಟ್ ಚಕ್ರ ಇಟ್ ಇಸ್ ಲಮ್ ಅಂತ. ಓಕೆ, ವೆನ್ ಯು ಆರ್ ಚಾಂಟಿಂಗ್ ಲಮ್ 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 ಅಂತ ಚಾಂಟ್ ಮಾಡಿದಾಗ ದಟ್ ಇಸ್ ಆಲ್ಸೋ ಹೀಲಿಂಗ್ ಯು. ಬಟ್ ಇಫ್ ಯು ಹ್ಯಾವ್ ಪೇಷನ್ಸ್, ಬಿ ಪೇಷಂಟ್ ಎನಫ್ ಟು ಹೀಲ್ ಇಟ್. ಇಟ್ ಇಸ್ ಅಲ್ಲಿ ಸ್ಟೇರ್ಸ್ ತರ. Okay, when you want something in your life to happen faster, go with the lift. Okay, what happens when you are attuning someone? Is it like you're giving part of you to the other person? We are no one, we are all channels. Reiki, we are not the owners. We are the channel for the universe. So you are a trained channel, you have already done it, so it is easier to pass it We to have you. got attunement. Okay, so we are the channels. See, Okay. if you are learning level 1 and 2, if you are a Reiki practitioner also, you will also be called as the channel for Reiki only. Okay, you are just an instrument for Reiki energy. No, my question was, illi there are so many in Indian system, since this segment is all about why the need for the Reiki system. Illi, even if I don't get a guru and a diksha, adella illa andranu, there are enough and more stotras and shlokas where I just can read, practice. ನೀವು ಹೇಳಿದ ಥರ ಸ್ಟೇರ್ ಕೇಸೇ ಇರ್ಬೋದು, ಬಟ್ ಐ ಕ್ಯಾನ್ ಕೀಪ್ ಡೂಯಿಂಗ್ ಇಟ್. ಇದರಲ್ಲೂ ಇನ್ ರೈಕಿ ಆಲ್ಸೋ, ಬಿಕಾಸ್ ಇಟ್ ಇಸ್ ವೆರಿ ಸಿಂಪಲ್, ವೆರಿ ಈಸಿ, ಇಲ್ಲಿ ಏನೂ ಅಟ್ಯಾಚ್ಮೆಂಟ್ ಇಲ್ಲ, ವಿಚ್ ವಿ ಆಲ್ರೆಡಿ ಲಿಸ್ಟೆಡ್ ದ ಬೆನಿಫಿಟ್ಸ್ of why Reiki is very popular and easier to do. Great. But then if attunement ನಾನು ಟೀಚರ್ ಹತ್ರ ಹೋಗಿಲ್ಲ, ಒಂದು ಗ್ರ್ಯಾಂಡ್ ಮಾಸ್ಟರ್ ಹತ್ರ ಹೋಗಿಲ್ಲ, ನಾನೇ ಕಲ್ತ್ಕೊಂಡೆ ಅಂದ್ರೂ, ವಾಟ್ ಇಸ್ ಹ್ಯಾಪನಿಂಗ್ ವೆನ್ ಐ ಆಮ್ ಡೂಯಿಂಗ್ ಇಟ್ ವಿತೌಟ್ ಅ ಗುರು ಸ್ಟೇರ್ ಕೇಸ್? ಈಸ್ ಇಟ್ ಲೈಕ್ ಆರ್ ಯು ಹೆಲ್ಪಿಂಗ್ ಮೀ ಇನ್ ಸಮಥಿಂಗ್? ಇದಕ್ಕೆ ವೈ ಅ ಗುರು ಇಸ್ ನೆಸೆಸಿಟಿ ಅಂತ ಸಚ್ಚರಿತ್ರೆಯಲ್ಲಿ ಬಾಬಾ ಹೇಳಿದ್ದಾರೆ. ಓಕೆ, ಒಂದು ಹೇಳಿದ್ದಾರೆ ಇನ್ಸ್ಟೆನ್ಸ್, ಐ ರಿಮೆಂಬರ್ಡ್ ದಟ್ ನೌ. ಒಂದು ಜಂಗಲ್ ಅಲ್ಲಿ, ಓಕೆ, ಇಫ್ ಅ ಅನ್ನೋನ್ ಪರ್ಸನ್ ಗೋಸ್ ಇನ್ ಟು ದಿ ಜಂಗಲ್, ಓಕೆ, ವೇರ್ ಈ ಡಸಂಟ್ ನೋ ಆ ಕಡೆ ಏನಿದೆ ಅಂತ ಹೇಳಿ, ಇಫ್ ಹಿ ಓನ್ಲಿ ಗೋಸ್, ದೇರ್ ವಿಲ್ ಬಿ ಲಾಟ್ ಆಫ್ ಡಿಚಸ್, ಎಲ್ಲ ಆನಿಮಲ್ಸ್ ಏನೋ ಒಂದು ಬರೋದಿದೆ. ಬಟ್ ವೆನ್ ಅ ಪರ್ಸನ್ ನೋಸ್ ಏನಿದೆ ಆ ಜಂಗಲ್ ಅಲ್ಲಿ, ಹೆಂಗ್ ಹೋದ್ರೆ ಆ ಕಡೆಗೆ ಹೋಗಿ ಸೇರ್ತೀನಿ ಅಂದ್ರೆ, ಹಿ ವಿಲ್ ಗೋ ಆರಾಮ್ಸೆ ದೇರ್, ರೈಟ್? ಹಿ ವಿಲ್ ರೀಚ್ ಹಿಸ್ ಡೆಸ್ಟಿನೇಷನ್ ಆರಾಮ್ಸೆ. ಸೊ ದಟ್ ಇಸ್ ದ ರೋಲ್ ಆಫ್ ಅ ಗುರು. Interesting. In every, see, that is why even Lord Krishna, Lord Rama also, though they were the deities, okay, they had gurus when they took as human births. Amazing, amazing. It makes sense. It makes sense. You have been there. You know the pitfalls. Yes, You will be able to guide them easier. Yes. You don't have to take the tougher path. yes. Wonderful. This segment is, I think we had a very interesting conversation of why and how.
The next segment is another interesting segment. Please watch our first segment where she covers a lot of basic modalities, and this segment was all about the again the Reiki and the comparison being in India, what it is. And this third segment is definitely going to be the case studies and her life experiences where she has applied all these modalities and seen changes. That is going to be a very interesting segment. Please don't miss that. We'll see you in the third segment. Thank you so much. Thank you so much.